गुरु परंपरा श्रुति स्मृति पुराणानाम् आलयं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः ईश्वरो आत्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणं मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते ज्ञानितो ज्ञानमयः प्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतातनुवे नमः। सौदेव सुतं देवं तं सजानूरमर्दनं देवकी परमानन्दं कृष्णं वन्दे जगद्गुरुं। मूलं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ಪ್ರಾಸ್ತಾವಿಕವಾದ ಮುನ್ನುಡಿ ಮತ್ತು ತುಂಬ ಸುಂದರವಾದ ಸ್ವಾಗತ ಭಾಷಣವನ್ನು ಮಾಡಿದರು ರಾಮಕೃಷ್ಣ ಭಟ್ರು ಪ್ರಾಧ್ಯಾಪಕರವರು. ಸಂಸ್ಕೃತ ವೇದ ಕವಿಗಳು ಬಹಳ ಚೆನ್ನಾಗಿ ಮಾತನಾಡಿದರು. ಸ್ವರ್ಣವಲ್ಲಿಯ ಜಗದ್ಗುರು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅನೇಕ ವರ್ಷಗಳಿಂದ ಈ ಗೀತಾ ಅಭಿಯಾನವನ್ನು ಮಾಡುತ್ತಾ ಜನಮಾನಸದಲ್ಲಿ ಭಗವದ್ಗೀತೆಯ ಮಹತ್ವವನ್ನು ಅರಿವನ್ನು ಸತತವಾಗಿ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಅದೊಂದೇ ಮಾರ್ಗ ನಮಗೆ ಯಾಕಂದ್ರೆ ಶಾಲೆಯಲ್ಲಾಗಲಿ ಅಥವಾ ಗುರು ಪದ್ಧತಿಯಾಗಲಿ ಇಲ್ಲದೆ ಇರೋದ್ರಿಂದ ಹೊರಗಡೆಯಿಂದ ಒಂದಿಷ್ಟು ತಿಳಿಸ್ಕೊಡ್ಬೇಕು. ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಅಂಗವಾಗಿರ್ಬೇಕಿತ್ತು ಇವೆಲ್ಲ. ಅಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು, ಜೀವನ ಮೌಲ್ಯ ಅನ್ನುವಂಥದ್ದು ಇದೆ. ಅದು ನಮ್ಮ ಕರಿಕ್ಯುಲಮ್ ಅಂತ ಹೇಳ್ತೇವೆ, ಅಧ್ಯಯನದ ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿರ್ಬೇಕಿತ್ತು. ಅದಕ್ಕೆ ಅವಕಾಶ ಇಲ್ಲ. ನಮ್ಮ ದೇಶದಲ್ಲೇ ನಮಗದಕ್ಕೆ ಅವಕಾಶ ಇಲ್ಲ. ನೀವು ಕೇಳ್ಬೋದು, ಅದರಿಂದ ಏನು ಕಳ್ಕೊಂಡಾಗತ್ತೆ ನಾವು ಅಂತ. ಬಹಳ ದೊಡ್ಡದು ಕಳ್ಕೊಳ್ತೇವೆ ನಾವು. ಭಗವದ್ಗೀತೆಯನ್ನ, ಮಹಾಭಾರತವನ್ನ, ರಾಮಾಯಣವನ್ನ, ಉಪನಿಷತ್ತುಗಳನ್ನ ಅಲ್ಲ, ಸೈನ್ಸ್ ಗೊತ್ತಿದ್ರೆ ಸಾಕು. ಮ್ಯಾಥ್ಸ್ ಗೊತ್ತಿದೆ, ಲ್ಯಾಂಗ್ವೇಜಸ್ ಅಂತ ಕಲಿತಾರೆ, ಹಿಸ್ಟ್ರಿ ಕಲಿತಾರೆ. ಅದೆಲ್ಲ ಹೊರಗಡೆ ವಿಷಯ ಆಯ್ತು. ಫಿಸಿಕ್ಸ್, ಕೆಮಿಸ್ಟ್ರಿ ಹೊರಗಡೆ ವಿಷಯ ಆಯ್ತು. ಅಕೌಂಟೆನ್ಸಿ, ಹಿಸ್ಟ್ರಿ ಹೊರಗಡೆ. ಒಳಗಡೆಗೂ ಒಂದು ಪ್ರಪಂಚ ಇದೆಯಲ್ಲ, ನಮ್ಮ ಒಳಗಡೆಗೂ ಒಂದು ಪ್ರಪಂಚ ಇದೆ. ಮನಸ್ಸಿದೆ, ಬುದ್ಧಿ ಇದೆ, ಭಾವನೆಗಳಿದೆ, ಸಂಬಂಧ ಇದೆ. ಅಹಂಕಾರವನ್ನು ನಿರ್ವಹಿಸುವಂತಹ ಒಂದು ಕಲೆ ನಮ್ಗೆ ಗೊತ್ತಿರಬೇಕಾಗ್ತದೆ.
ತಾಳ್ಮೆ, ಏಕಾಗ್ರತೆ, ಅನೇಕ ವಿಷಯಗಳು ಒಳ ಪ್ರಪಂಚಕ್ಕೆ ಸಂಬಂಧಪಟ್ಟ ಬಹಳ ಮುಖ್ಯವಾಗ್ತದೆ. ಒಂದೊಮ್ಮೆ ನಾವು ಫಿಸಿಕ್ಸ್ ಕಲಿದೇ ಇದ್ರೂ ಕೂಡ ಏನು ನಷ್ಟ ಆಗಲ್ಲ, ಅಥವಾ ಮ್ಯಾಥಮೆಟಿಕ್ಸ್ ಕಲಿದೇ ಇದ್ದವರು ಜೀವನ ಚೆನ್ನಾಗಿ ನಡೆಸಿ ಕಾಣಿಸುತ್ತೆ. ಆದರೆ ಇದನ್ನು ಯಾರು ಕಲ್ತಿಲ್ವೋ ಅವನ ಬದುಕು ದುಸ್ತರವಾಗ್ತದೆ. ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ, ನೀವು ನೋಡಿರ್ತೀರಿ. ತುಂಬಾ ಓದ್ಕೊಂಡಿರೋರು, ತುಂಬಾ ಉನ್ನತ ಹಂತದ ಉದ್ಯೋಗವನ್ನು ಮಾಡಿದವರು, ತುಂಬಾ ಲೌಕಿಕ ಜೀವನದ ಅನುಭವಗಳನ್ನು ಪಡೆದುಕೊಂಡವರು. ಆದರೆ ಜೀವನದಲ್ಲಿ ಅವಘಡಗಳು ಸಂಭವಿಸಿದಾಗ, ಪ್ರಪಂಚದ ಪೆಟ್ಟುಗಳು ಮೇಲಿಂದ ಮೇಲೆ ಬೀಳುವಾಗ ಅದನ್ನು ಸಹಿಸುವ, ಎದುರಿಸುವ ಸಾಮರ್ಥ್ಯ ಇಲ್ಲದೆ ಇರೋದು ಕಾಣುತ್ತೆ. ಆತ್ಮಹತ್ಯೆಗೆ ಶರಣಾಗುವುದು ಕಾಣುತ್ತೆ, ಡಿಪ್ರೆಷನ್ಗೆ ಹೋಗುವುದು ಕಾಣಿಸುತ್ತೆ, ಮಾನಸಿಕ ತಜ್ಞರ ಹತ್ರ ಅವರು ಮಾರ್ಗದರ್ಶನ ಪಡಿತಾ ಇರೋದು ಕಾಣಿಸುತ್ತೆ, ನಿದ್ದೆ ಗುಳಿಗೆಯನ್ನು ಸೇವಿಸಿ ನಿದ್ದೆ ಮಾಡ್ತಿರೋದು ಕಾಣಿಸುತ್ತೆ. ಇದೆಲ್ಲದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೇ ಈ ಒಂದು ವಿದ್ಯೆಯನ್ನ ಇಲ್ಲದೆ ಇರೋದೇ ಕಾರಣ. ತಂದೆ ತಾಯಿಗಳನ್ನ ಮಕ್ಕಳು ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಭಗವದ್ಗೀತೆ. ನಾನು ಮತ್ತು ಸಮಾಜದ ಸಂಬಂಧ, ನಾನು ಮತ್ತು ಕೌಟುಂಬಿಕ ಸಂಬಂಧ, ನಾನು ಮತ್ತು ಪ್ರಾಕೃತಿಕವಾದ ಸಂಬಂಧ, ನಾನು ಮತ್ತು ರಾಷ್ಟ್ರದ ಒಟ್ಟಿಗೆ ಇರತಕ್ಕಂಥ ಸಂಬಂಧ, ಅದೆಲ್ಲದಕ್ಕಿಂತ ನಾನು ಮತ್ತು ನನ್ನೊಟ್ಟಿಗಿರುವ ಸಂಬಂಧ, ಇದೆಲ್ಲದಕ್ಕೂ ಭಗವದ್ಗೀತೆ ಬೇಕೇ ಹೊರತು ಲೌಕಿಕ ಶಿಕ್ಷಣ ಏನನ್ನು ಕೊಡಲ್ಲ. ಹೀಗಿರುವುದರಿಂದ ಶಿಕ್ಷಣದ ವ್ಯವಸ್ಥೆಯಿಂದ ನಮ್ಮ ಮಕ್ಕಳು ಬಹಳ ದೊಡ್ಡದನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಈಗ ನೋಡಿ, ಭಗವದ್ಗೀತೆ ಎಷ್ಟು ಅದ್ಭುತವಾದ ಗ್ರಂಥ ಅಂದ್ರೆ, ನಾವು ತಿಳ್ಕೊಳ್ಬಹುದು ಮೋಕ್ಷಶಾಸ್ತ್ರ ಇದ್ದೇ ಯುದ್ಧರಂಗದಲ್ಲಿ. ಭಗವದ್ಗೀತೆ ಹೇಳಿದ್ದು ಗುಹೆಯಲ್ಲ, ಹಿಮಾಲಯದಲ್ಲ, ಯಾವುದೋ ಏಕಾಂತ ಸ್ಥಳದಲ್ಲಿ ಸನ್ಯಾಸಿಗೆ ಹೇಳಿದ್ದಲ್ಲ. ಅದು ಉಪದೇಶ, ಅದು ಒಬ್ಬ ವೀರ ಯೋಧನಿಗೆ ಹೇಳಿದ್ದು. ಯುದ್ಧದ ಕಹಳೆಗಳು ಊದಿದ ಮೇಲೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಅನ್ನೋ ಸಂದರ್ಭದಲ್ಲಿ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಂತಹ ಅರ್ಜುನನಿಗೆ ಕೃಷ್ಣ ಕೊಟ್ಟ ಉಪದೇಶ ಏನಂತ, ಯುದ್ಧ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾನೆ. ಯಾವ ಆಟಿಟ್ಯೂಡಿನಲ್ಲಿ ನೀನು ಯುದ್ಧ ಮಾಡಿದ್ರೆ ನಿನ್ನ ಬದುಕು ಸಾರ್ಥಕ ಆಗ್ತದೆ. ಆದ್ರಿಂದ ಅದು ಮೋಕ್ಷಶಾಸ್ತ್ರವೇ ಆಗಿದ್ದರೂ ಕೂಡ ಬದುಕಿನ ಜಂಜಾಟದ ಮಧ್ಯೆ, ಸಮಸ್ಯೆಗಳ ಮಧ್ಯದಲ್ಲಿ ಇದ್ದುಕೊಂಡು ಮೋಕ್ಷದ ಕಡೆಗೆ ಹೋಗುವುದು ಹೇಗೆ? ಆದ್ರಿಂದ ಎಲ್ಲ ವ್ಯಕ್ತಿಗಳಿಗೂ ಅನ್ವಯವಾಗುವಂತಹ ಗ್ರಂಥ. ಉಪನಿಷತ್ತು ಎಲ್ಲ ಒಂದು ಕಡೆಗೆ ಏನ್ ಮಾಡುತ್ತಪ್ಪ ಅಂದ್ರೆ, ನೇರವಾಗಿ ಅಧ್ಯಾತ್ಮವನ್ನು ಹೇಳ್ಬಿಡುತ್ತೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮ ಪರಮಾತ್ಮ ಸಂಬಂಧ ಏನು, ಈ ರೀತಿ ಆತ್ಮ ಸ್ವರೂಪದ ಚರ್ಚೆಯನ್ನು ಜಾಸ್ತಿ ಮಾಡುತ್ತೆ. ಆದ್ರೆ ಭಗವದ್ಗೀತೆ ಹಾಗೆ ಮಾಡಲ್ಲ. ದಿನನಿತ್ಯದ ವ್ಯವಹಾರದ ಮಧ್ಯದಲ್ಲಿ ನಮ್ಮ ಕರ್ಮದಲ್ಲಿ ನಾವು ತೊಡಗಿಕೊಂಡು ನಮ್ಮ ಮನಸ್ಸನ್ನು ಅರಳಿಸುವ ಕಲೆಯನ್ನು ಹೇಳಿಕೊಡುತ್ತೆ. ಆದ್ರಿಂದ ಭಗವದ್ಗೀತೆ ಎಲ್ಲರಿಗೂ ಹೇಳಿಕೊಡಬೇಕು. ನೋಡಿ, ಅನೇಕ ಅದ್ಭುತ ಸಂಗತಿಗಳು ಗೀತೆಯಲ್ಲಿ ಬರುತ್ತೆ. ಒಂದು ಬಹಳ ಇಷ್ಟವಾದ ವಿಷಯ, ಉಪನಿಷತ್ತುಗಳು ಬಹಳ ಕಡಿಮೆ ಕಾಣುತ್ತೇವೆ ನಾವು, ಗೀತೆಯಲ್ಲಿ ಜಾಸ್ತಿ ಕಾಣೋದು ಏನಪ್ಪ ಅಂದ್ರೆ ಜೀವನ್ಮುಕ್ತನ ಲಕ್ಷಣ. ಜೀವನ್ಮುಕ್ತ ಅಥವಾ ಸ್ಥಿತಪ್ರಜ್ಞ ಅಂತ ಏನಿದೆಯೋ, ಅವನು ಹೇಗೆ ಮಾತನಾಡ್ತಾನೆ, ಅವನು ಹೇಗೆ ಯೋಚನೆ ಮಾಡ್ತಾನೆ, ಅವನು ಹೇಗೆ ಪ್ರಪಂಚದಲ್ಲಿ ವ್ಯವಹರಿಸ್ತಾನೆ, ಕಷ್ಟ ನಷ್ಟಗಳು ಬಂದಾಗ ಬದುಕಿನಲ್ಲಿ ಹೇಗೆ ಸ್ವೀಕಾರ ಮಾಡ್ತಾನೆ, ಇಷ್ಟು ಚಂದದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಷ್ಟು ಚಂದದಲ್ಲಿ ಇನ್ನೆಲ್ಲೂ ನಮಗೆ ಸಿಗಲ್ಲ. ಜೀವನ್ಮುಕ್ತ ಅಂತ ಹೇಳಿದ್ರೆ ಬಹುಶಃ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಐಡಿಯಲ್ ಮ್ಯಾನ್, ಒಬ್ಬ ಆದರ್ಶ ಮನುಷ್ಯ, ಒಬ್ಬ ಆದರ್ಶ ವ್ಯಕ್ತಿ ಅಂತ ಸಮಾಜದಲ್ಲಿ ನಾವು ಹೇಗಿರ್ತಾನೆ ಅಂತ. ಈ ಹೇಗಿದೆ, ಆದರ್ಶ ವ್ಯಕ್ತಿ ಮಾಡಿರ್ತಾನೆ, ನಾಲ್ಕಾರು ಮನೆ ಕಟ್ಟಿರ್ತಾನೆ, ಅನೇಕ ಬ್ಯಾಲೆನ್ಸ್ಗಳನ್ನು ಹೊಂದಿರ್ತಾನೆ, ಅಲ್ವಾ, ತುಂಬಾ ಪ್ರಭಾವಿ ವ್ಯಕ್ತಿ ಆಗಿರ್ತಾನೆ, ಸೋಷಿಯಲ್ ಸರ್ವಿಸ್ ಮಾಡ್ತಾನೆ, ತುಂಬಾ ಜನರಿಗೆ ಉದ್ಯೋಗ ಕೊಡ್ತಾನೆ, ಈ ರೀತಿಯಾದ ಪರಿಕಲ್ಪನೆಗಳಿರುತ್ತೆ. ಆದ್ರೆ ಭಗವದ್ಗೀತೆ ಅದು ಯಾವುದನ್ನು ಹೇಳಲ್ಲ. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವಿತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿ ಉಚ್ಯತೆ.
ಮಾನಾಪಮಾನ ಇವಸ್ತುಲ್ಯ ತುಲ್ಯೋ ಮಿತ್ರಾವಿಪಕ್ಷಯೋ. ಈ ರೀತಿ ಭಕ್ತನ ಲಕ್ಷಣವನ್ನು ಹೇಳ್ತಾ, ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ, ಯೋಗಿಯ ಲಕ್ಷಣವನ್ನು ಹೇಳ್ತಾ, ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾ, ಗುಣಾತೀತನ ಲಕ್ಷಣ ನಮ್ಮ ಕಣ್ಮುಂದಿರುತ್ತೆ. ಆದ್ರೆ ಅಥವಾ ಅದಕ್ಕೆ ಹೊರತಾಗಿ ಇನ್ನೇನಾದರೂ ಇಲ್ಲ. ಶಾಸ್ತ್ರ ಯಾವುದನ್ನ ಆದರ್ಶ ಎಂಬುದಾಗಿ ಮತ್ತೆ ಮತ್ತೆ ಹೇಳಿದೆ. ಇದು ಬೇಕಾಗಿದೆ ಸಮಾಜಕ್ಕೆ. ಇವತ್ತಿನ ಸಮಾಜ ಭೌತಿಕತೆಯ ಹಿಂದೆ ತುಂಬಾ ಓಡ್ತಾ ಇರೋದು ಕಾಣುತ್ತೆ. ವಿಜ್ಞಾನವಾಗಲಿ ಅಥವಾ ಇನ್ಯಾವುದೇ ಪ್ರಗತಿಯಾಗಲಿ ಭೌತಿಕ ಪ್ರಪಂಚ ಮಾತು. ನಮ್ಮ ಕಮ್ಯುನಿಕೇಶನ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಎಲ್ಲ ವಿಷಯದಲ್ಲಿ ಕೂಡ ಟೆಕ್ನಾಲಜಿ ಅನ್ನೋದು ಬಹಳ ಆದರೆ ಮನುಷ್ಯನ ವೈಯಕ್ತಿಕ ಜೀವನವಾಗಲಿ, ಕೌಟುಂಬಿಕ ಜೀವನವಾಗಲಿ, ಸಾಮಾಜಿಕ ಜೀವನದ ಸ್ತರವಾಗಲಿ ಖಂಡಿತವಾಗಿ ಇಂಪ್ರೂವ್ ಆಗಲಿ. ಭ್ರಷ್ಟಾಚಾರ ಖಂಡಿತ ಕಡಿಮೆ ಆಗಲಿ. ಯಾವ ವಿದ್ಯಾಭ್ಯಾಸ ಪಡೆದೆವು ನಾವು? ಕೌಟುಂಬಿಕ ಜೀವನದಲ್ಲಿ ಮುಂಚೆ 10 ಮನೆ ಮಂದಿ ಒಟ್ಟಿಗೆ ಮಾಡ್ತಾ ಇದ್ರು, ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಇಬ್ಬರೇ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಶಾಂತಿ ಸಮಾಧಾನದ ಬದುಕನ್ನು ಬಡತನದಲ್ಲಿ ಬದುಕಿದ್ದಾರೆ ನಮ್ಮ ಹಿರಿಯರು. ತುಂಬಾ ದುಡ್ಡು ಇರಲಿಲ್ಲ, ಸ್ವಲ್ಪ ಏನೋ ಆಸ್ತಿನೋ ಮಾಡಿಕೊಂಡು ಆ ಬಡತನದಲ್ಲಿ ನೆಮ್ಮದಿ ಕಂಡಿದ್ದಾರೆ. ಇವತ್ತು ಕೋಟಿಗಟ್ಟಲೆ ದುಡ್ಡಿದ್ರು ಕೂಡ ನೆಮ್ಮದಿ ಇಲ್ಲ. ಹಾಗಾದ್ರೆ ಎಲ್ಲಿ ಎಡವಿದ್ದೇವೆ ನಾವು ಈ ಅಧ್ಯಾತ್ಮ ಚಿಂತನೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನೇ ಮಾಡಬೇಕು. ಬಹುಶಃ ಜಗತ್ತಿನ 99% ಸಮಸ್ಯೆಗಳು ಕಾರಣ ಏನಂದ್ರೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳದಿದ್ದೇ ಕಾರಣ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಕೊಟ್ಟ ಮೊದಲನೇ ಉಪದೇಶ ಇದು. 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಶೋಚ್ಯ ಏನದು? ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಅಗತಾಸೂಶ್ಚ ನಾಂ ಶೋಚಂತಿ ಪಂಡಿತಾಃ. ಅದ್ಭುತವಾದಂತಹ ಉಪದೇಶ. ಅಳಬಾರದವರಿಗಾಗಿ ಅಳುತ್ತಿದ್ದೀಯಾ? ತಿಳಿದವನಂತೆ ಮಾತನಾಡುತ್ತಿದ್ದೀಯಾ? ಅಳಿದವರಿಗಾಗಲಿ ಉಳಿದವರಿಗಾಗಲಿ ಅಳುವುದಿಲ್ಲ ಎಂಬುದು ಅಶ್ವತ್ಥ. ತಿಳಿದವನಂತೆ ಮಾತನಾಡುತ್ತಿದ್ದೀಯಾ, ಅಳಬಾರದಂತೆ ಅಳುತ್ತಿದ್ದೀಯಾ, ಆದರೆ ತಿಳಿದವರು ಅಳುವುದಿಲ್ಲ. ಅಳುವಿಕೆಗೆ ಕಾರಣ ತಿಳುವಳಿಕೆಯ ಕೊರತೆ ಎಂಬುದಾಗಿ ಹೇಳ್ತಾನೆ. ತುಂಬಾ ಅದ್ಭುತವಾದ ಮಾತಿದೆ. ಎಷ್ಟೋ ಕುಟುಂಬಗಳಲ್ಲಿ ನಾವು ಕಾಣ್ತೇವಲ್ಲ, ಎಲ್ಲ ಇರುತ್ತೆ, ಸ್ವಾಮಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ. ಯಾಕೆ? ಸತ್ಸಂಗದ ಕೊರತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹೊಟ್ಟೆಗೆ, ಬಟ್ಟೆಗೆ, ಬದುಕಿಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಅದು ಉತ್ತರ ಪ್ರದೇಶ ಖಾಲಿ ಅಂತ ಹೇಳಿಕ್ಕೆ ಅವರಿಗೆ ನ್ಯೂಸ್ ಪೇಪರ್ ಓದ್ತಾರೆ, ಎಲ್ಲ ಇನ್ಫಾರ್ಮೇಶನ್ಸ್ ಇದೆ. ಅದು ಸ್ಪಿರಿಚುವಲ್ ನಾಲೆಜ್ ಅಂತ ಹೇಳ್ತೀವಿ, ಅಧ್ಯಾತ್ಮ ವಿದ್ಯೆ. ಇದು ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಶಾಂತಿ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಪ್ರಸ್ತುತವಾದಂಥದ್ದು. ಸ್ವಾಮಿಗಳು ಬೇರೆ ಬೇರೆ ಪ್ರಯತ್ನಗಳ ಮೂಲಕ ಇದನ್ನು ಸಾಧಿಸ್ತಾ ಇದ್ದಾರೆ. ಮಕ್ಕಳಿಗೆ ಶ್ಲೋಕಗಳನ್ನು ಹೇಳ್ಕೊಡೋದ್ರ ಮೂಲಕ. ಮೊನ್ನೆ ನಾನು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀನಿ. ಸ್ವಾಮಿಗಳ ಕಾರ್ಯಕ್ರಮ ಮ್ಯಾನೇಜ್ಮೆಂಟ್ ಅಂಡ್ ಭಗವದ್ಗೀತಾ ಅಂತ ಟಾಪಿಕ್. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅದನ್ನ ಇಟ್ಕೊಂಡಿದ್ರು. ಭಗವದ್ಗೀತೆಯಲ್ಲಿ ಎಲ್ಲಿದೆ ಮ್ಯಾನೇಜ್ಮೆಂಟ್ ಅಂತ ನೋಡ್ಬೋದು, ಅದು ಯೋಚನೆ ಮಾಡ್ಬೋದು. ಅದು ಮೋಕ್ಷಶಾಸ್ತ್ರ ಅಲ್ಲ ಅಂತ. ಮೋಕ್ಷಶಾಸ್ತ್ರವಾದರೂ ಯೋಗಶಾಸ್ತ್ರವೂ ಹೌದು. ಯಾಕಂದ್ರೆ ಭಗವದ್ಗೀತೆಯ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಅಂತ ಪುಷ್ಪಿಕಾ ವಾಕ್ಯ ಬರ್ತದೆ. ಅಂದ್ರೆ ಮುಕ್ತಾಯದ ವಾಕ್ಯ ಇದೆ, ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ. ಅದನ್ನು ಸಾಧಿಸಿಕೊಳ್ಳುವ ಉಪಾಯಕ್ಕೆ ಯೋಗಶಾಸ್ತ್ರ ಅಂತ ಹೇಳ್ತಾರೆ. ಆದ್ರೆ ಇದು ಯೋಗಶಾಸ್ತ್ರವೂ ಆದದ್ರಿಂದ ಮ್ಯಾನೇಜ್ಮೆಂಟಿಗೂ ಕೂಡ ಇದರಲ್ಲಿ ಅನೇಕ ಸಂಗತಿಗಳು ನಮಗೆ ಸಿಗುತ್ತೆ. ಇದರಲ್ಲೂ ವಿಶೇಷವಾಗಿ 14ನೇ ಅಧ್ಯಾಯ, 17ನೇ ಅಧ್ಯಾಯ, 18ನೇ ಅಧ್ಯಾಯಗಳಲ್ಲಿ
ಈ ಮನಸ್ಸು, ಬುದ್ಧಿ, ಭಾವನೆಗಳು ಇವುಗಳನ್ನೆಲ್ಲ ಯಾವ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡಬೇಕು. ಆಹಾರದ ವಿಷಯಕ್ಕೆ ಮಾತಾಡ್ತಾನೆ. ನಮ್ಮ ಕರ್ಮ ಹೇಗಿರಬೇಕು ಅನ್ನೋ ವಿಷಯದಲ್ಲಿ ಭಗವಂತ ಅನೇಕ ಮಾಹಿತಿಗಳನ್ನು ಕೊಡ್ತಾನೆ. ಮೌಲ್ಯಗಳು, ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಆದರ್ಶ ಮೌಲ್ಯಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಹೀಗಿರುವುದರಿಂದ ಎಲ್ಲಾ ದಿಕ್ಕಿನಿಂದಲೂ ಕೂಡ ಒಂದು ಪರಿಪೂರ್ಣವಾದ ಗ್ರಂಥ ಎಂಬುದಾಗಿಯೇ ಜಗತ್ತಿನ ದೊಡ್ಡ ದೊಡ್ಡ ಮನೀಷಿಗಳು ಇದನ್ನು ಹಾಡಿ ಹೊಗಳಿದ್ದಾರೆ. ಸಣ್ಣವ್ರು ಹೊಗಳೋದು ಬಿಡಿ, ನಮ್ಮ ಗ್ರಂಥ ಅಂತ ಹೊಗಳೋದು ಹಿಂದೂಗಳು ನಾವು, ಆದ್ದರಿಂದ ಭಗವದ್ಗೀತೆ ಶ್ರೇಷ್ಠ ಅಂತ ಹೇಳಿದ್ರು. ಹಿಂದೂಗಳಲ್ಲದವರು ಕೂಡ, ಅನ್ಯಮತೀಯರು ಕೂಡ ಈ ಭಗವದ್ಗೀತೆಯ ವಿಷಯವಾಗಿ ಯಾವ ಬಿಡಿ ಇಲ್ಲದೆ ನಿಸ್ಸಂಕೋಚವಾಗಿ ಹಾಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಅನ್ಯಮತೀಯರು ತಮ್ಮ ಪ್ರಾರ್ಥನಾ ಸ್ಥಳಗಳಲ್ಲಿ ಶ್ರದ್ಧಾ ಕೇಂದ್ರ ಅಂತ ಏನು ಹೇಳ್ತಾರೆ, ಅಲ್ಲಿಯೂ ಗೀತೆಯನ್ನು ಇಡುವುದು ವಿದೇಶಗಳಲ್ಲಿ ನಮಗೆ ಕಂಡು ಬರ್ತದೆ. ಯಾಕೆ? ತೆರೆದ ಮನಸ್ಸಿನಿಂದ ಯಾರು ಭಗವದ್ಗೀತೆಯನ್ನು ನೋಡ್ತಾರೋ ಇದರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಲೇಬೇಕು, ಬೇರೆ ಮಾರ್ಗವಿಲ್ಲ. ಮಹಾತ್ಮ ಗಾಂಧಿ ಹೇಳ್ತಾ ಇದ್ರಲ್ಲ, ನನಗೆ ಬೇಸರ ಆದಾಗ, ನನಗೆ ದುಃಖ ಆದಾಗ ಭಗವದ್ಗೀತೆ ಯಾವುದೋ ಒಂದು ಅಧ್ಯಾಯ ತೆಗೆದು ಒಂದು ಶ್ಲೋಕ, ಎರಡು ಶ್ಲೋಕ ಓದ್ತೇನೆ, ಅದರ ಅರ್ಥ ಮನನ ಮಾಡ್ತೇನೆ, ನನ್ನ ದುಃಖ ದೂರ ಆಗ್ತದೆ ಅಂತ. ಇದು ಅತಿಶಯೋಕ್ತಿ ಅಲ್ಲ, ಇದು ವಾಸ್ತವ. ನಾವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಬೋದು. ತುಂಬಾ ಮನಸ್ಸಿಗೆ ಬೇಜಾರಾಯಿತು ಅಂದಾಗ ಭಗವದ್ಗೀತೆ ಯಾವುದೇ ಶ್ಲೋಕ ತೆಗೆದು ನೋಡಿ, ಅದು ಪರಿಹಾರ, ಅದು ಸಮಾಧಾನ. ಹೀಗೆ ಶಂಕರ ಭಗವತ್ಪಾದರೆ ಹೇಳ್ತಾರೆ, ಭಗವದ್ಗೀತಾ ಕಿಂಚಿದ ಧೀತ, ಭಗವದ್ಗೀತೆಯನ್ನು ಸ್ವಲ್ಪವೇ ಅಧ್ಯಯನ ಮಾಡಿದರೆ ಸಾಕು, ಅದಕ್ಕೆ ದರ್ಶನ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವದ್ಗೀತೆ ಸ್ವಾಮಿಗಳು ಆಯ್ದುಕೊಂಡಿದ್ದು ಯಾಕೆಂದ್ರೆ ಎಲ್ಲರಿಗೂ ವೇದಾಧ್ಯಯನ ಬರೀ 700 ಶ್ಲೋಕ 18 ಅಧ್ಯಾಯ ಅಷ್ಟೇ. ಅರ್ಥ ತುಂಬಾ ಸರಳವಾಗಿದೆ ಮತ್ತು ತುಂಬಾ ಉಪಯುಕ್ತವಾಗಿದೆ. ದೈನಂದಿನ ಜೀವನಕ್ಕೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತ ನಾವು ಹೇಳ್ತೇವಲ್ಲ, ಅದನ್ನು ಒಳಗೊಂಡಿರುವಂತಹ ಗ್ರಂಥ. ಆದ್ದರಿಂದ ವೇದದ ಸಾರ ಎಲ್ಲರ ಮನೆಗಳಿಗೆ ಮುಟ್ಟಬೇಕು ಎನ್ನುವ ಕಾರಣದಿಂದ ಸ್ವಾಮಿಗಳು ಭಗವದ್ಗೀತೆ ವಿಚಾರವನ್ನು ಮಾಡಿದ್ದಾರೆ. ಅವರು ಎಷ್ಟು ಮಟ್ಟಿಗೆ ಹೇಳಿದ್ರು ಅಂದ್ರೆ, ಅದೊಂದು ರಾಷ್ಟ್ರೀಯ ಗ್ರಂಥವಾಗಿ ಘೋಷಣೆ ಆಗಬೇಕು ಅಂತ ಹೇಳಿದ್ರು. ಆಮೇಲೆ ರಾಷ್ಟ್ರೀಯ ಗ್ರಂಥ ಯಾವುದಪ್ಪ? ರಾಷ್ಟ್ರೀಯ ಪಕ್ಷಿ ಇದೆ, ರಾಷ್ಟ್ರೀಯ ಪುಷ್ಪ ಇದೆ, ರಾಷ್ಟ್ರೀಯ ಪ್ರಾಣಿ ಇದೆ ಅಲ್ಲ. ರಾಷ್ಟ್ರೀಯ ಗ್ರಂಥ ಯಾವುದಪ್ಪ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತೆ ಆಗಬೇಕು ಅಂತ. ಅಂತಹ ಒಂದು ಗ್ರಂಥ ಇದು, ವೇದದ ಸಾರ ಇದು. ಈ ಶ್ಲೋಕದಲ್ಲಿ ಒಂದು ಧ್ಯಾನ ಶ್ಲೋಕ ಬರ್ತದೆ. ಅದರಲ್ಲಿ ಅವರೇನು ಹೇಳ್ತಾರೆ, ಹಸುಗಳಿದ್ದ ಹಾಗೆ ಬೇರೆ ಬೇರೆ ಹಸುಗಳಿಂದ, ಉಪನಿಷತ್ ಹಸುಗಳಿಂದ ಕರೆದ ಹಾಲೇ ಭಗವದ್ಗೀತೆ ಎಂಬುದಾಗಿ. ಹಾಲು ಕರೆಯುವುದಕ್ಕೆ ಕಾರಣ ಆಗಿರತಕ್ಕಂಥದ್ದು ಕರು ಅಲ್ಲ. ಹಾಲು ಕರೆಯುವ ಪ್ರಕ್ರಿಯೆಯಲ್ಲಿ ಮೊದಲು ಕರುವನ್ನು ಬಿಡ್ತಾರೆ, ಕೆಚ್ಚಲಿಗೆ ಕರು ಹೋಗಿ ಬಾಯಿ ಹಾಕ್ಬೇಕು. ಆವಾಗ ಕರುವಿಗೋಸ್ಕರ ಅದು ಹಾಲನ್ನ ಬಿಡುಗಡೆ ಮಾಡುತ್ತೆ ತಾಯಿ. ಆ ಹಾಲನ್ನ ಗೋಗಳನ್ನು ಕರೀತಾನೆ, ಹಾಲನ್ನು ದನ ಸಾಕುವನ್ನು ಕರೀತಾನೆ, ಕರೆದು ಬೇರೆಯವರು ಅದನ್ನು ಕುಡಿತಾರೆ. ಆದ್ರಿಂದ ಅರ್ಜುನ ಎನ್ನುವ ಕರುವನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಉಪನಿಷತ್ತುಗಳೆಂಬ ಹಸುಗಳಿಂದ ಕರೆದ ಹಾಲೇ ಭಗವದ್ಗೀತೆ ಅಂತ. ಎಂಥ ಉತ್ತಮವಾದಂತಹ ರೂಪ. ಕರೆದವನು ಯಾರಪ್ಪ ಅಂತ ಹೇಳಿದ್ರೆ ಗೋಳನೆ, ಹಸುಗಳನ್ನು ಸಾಕಿದವನೇ ಯಾರು? ಶ್ರೀಕೃಷ್ಣ. ಆ ಹಾಲು ಯಾಕೆ ಕರೆದ ಕೃಷ್ಣ? ತನಗೆ ಕುಡಿಲಿಕ್ಕಲ್ಲ, ಸುಧೀರ್ ಭೋಪ ಸುಧೀಹಿ ಸುಷ್ಟುಧೀಹಿ ವಿವೇಕಿಗಳು, ಸಾಧಕರು, ಅವರಿಗಾಗಿ ಕೃಷ್ಣ ಕರೆದ ಉಪನಿಷತ್ತುಗಳ ಹಾಲೆ ಶ್ರೀಮದ್ ಭಗವದ್ಗೀತೆ. ಅದರ ಅರ್ಥ ಇಷ್ಟೇ, ಉಪನಿಷತ್ತಿನ ಅರ್ಥವೇ ಭಗವದ್ಗೀತೆಯಲ್ಲಿದೆ. ಉಪನಿಷತ್ ಅಂದ್ರೆ ಇದು ವೇದ. ವೇದದಲ್ಲಿ ಏನ್ ಹೇಳಿದೆಯೋ ಸ್ವಾಮಿ ಅಷ್ಟಾಗತ್ತೆ ಅಂತ ಹೇಳಬಹುದು. ಭಗವದ್ಗೀತೆ 700 ಶ್ಲೋಕ ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು, ವೇದದ ಅರ್ಥವೇ ಇದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಶಂಕರ ಭಗವತ್ಪಾದರು ಇದನ್ನೇ ಹೇಳ್ತಾರೆ, ವೇದ ಸಾರ ಸರ್ವಸ್ವ ಭಗವದ್ಗೀತೆ ಎಂಬುದಾಗಿ ಹೇಳ್ತಾರೆ. ಹೇಗೆ ನೋಡಿ, ವೇದದಲ್ಲಿಯೂ ಕೂಡ 3 ಕಾಂಡಗಳು ಬರ್ತದೆ.
ಮೊದಲನೇದು ಕರ್ಮಕಾಂಡ, ಮಧ್ಯದ್ದು ಉಪಾಸನಾ ಕಾಂಡ, ಕೊನೆಯದು ಜ್ಞಾನಕಾಂಡ ಅಂತ. ನಿಮ್ಗೆ ಗೊತ್ತಿರ್ಬೋದು, ಸಮಗ್ರ ವೇದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದ ಹೇಳ್ತಾರಲ್ಲ, ಪ್ರತಿ ವೇದದಲ್ಲಿಯೂ ಕೂಡ 4 ಭಾಗಗಳು ಬರ್ತದೆ. ಸಂಹಿತಾ ಭಾಗ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಈ ಸಂಹಿತಾ ಬ್ರಾಹ್ಮಣದ ಭಾಗವನ್ನ ಕರ್ಮಕಾಂಡ ಅಂತ ಕರೀತಾರೆ. ಆಮೇಲೆ ಈ ಆರಣ್ಯಕ ಭಾಗವನ್ನ ಉಪಾಸನಾ ಕಾಂಡ ಅಂತ ಕರೀತಾರೆ. ಕೊನೆಗೆ ಉಪನಿಷತ್ತುಗಳನ್ನು ಜ್ಞಾನಕಾಂಡ ಅಂತ ಕರೀತಾರೆ. ಆದ್ದರಿಂದ ಕಾಂಡತ್ರಯಾತ್ಮಕವಾದದ್ದು ವೇದ. ವೇದದಲ್ಲಿ 3 ಕಾಂಡಗಳಿವೆ: ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ 3 ಕಾಂಡ ಇದೆ: ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ. ಮೊದಲನೇ ಅಧ್ಯಾಯದಿಂದ ಆರಂಭ ಮಾಡಿ 6ನೇ ಅಧ್ಯಾಯದ ತನಕ ಕರ್ಮಯೋಗದ ಬಗ್ಗೆ ಭಗವಂತ ಹೇಳ್ತಾನೆ. 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ನೇ ಅಧ್ಯಾಯದ ತನಕ ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗದ ಬಗ್ಗೆ ಭಗವಂತ ಹೇಳ್ತಾನೆ. ಇನ್ನು 13ನೇ ಅಧ್ಯಾಯದಿಂದ ಆರಂಭ ಮಾಡಿ ಕೊನೆಯವರೆಗೆ 18ನೇ ಅಧ್ಯಾಯದ ತನಕ ಜ್ಞಾನ ಯೋಗಕ್ಕೆ ಪ್ರಧಾನತೆಯನ್ನು ಕೊಟ್ಟು ಉಪದೇಶವನ್ನು ಕೊಡ್ತಾನೆ. ಆದ್ರಿಂದ ವೇದ ಓದಲಿಕ್ಕೆ ನಿಮಗೆ ಅವಕಾಶ ಆಗಲಿಲ್ಲ ಅಂತ ಯಾರೂ ಬೇಸರ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಬೇರೆ ಶಾಸ್ತ್ರಗಳೆಲ್ಲ ಯಾಕೆ ಬೇಕು, ಭಗವದ್ಗೀತೆ ಒಂದಿದ್ದರೆ ಸಾಕು ಎಂಬುದಾಗಿ ವ್ಯಾಸವಾಣಿಯೇ ಇದೆ. ಹೀಗಿರುವುದರಿಂದ ಭಗವದ್ಗೀತಾ ಅಭಿಯಾನ ಎನ್ನುವಂತಹ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಅದರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹುಶಃ ನಾನು ಕೂಡ ಈ 5 ದಿನಗಳಲ್ಲಿ 10ನೇ ಅಧ್ಯಾಯದ ಒಂದು ಪರಿಚಯಾತ್ಮಕವಾದಂತಹ ಒಂದು ಚಿಂತನೆಯನ್ನು ಮಾಡಬಹುದೇ ಹೊರತು ಸಮಗ್ರವಾದಂತಹ ವಿವರಣೆ ನೀಡಲಿಕ್ಕಾಗಲ್ಲ. ಅದು ನಾವುಗಳು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಿತ್ಯ ಜೀವನದಲ್ಲಿ ಅಧ್ಯಯನಕ್ಕಂತ ಭಗವದ್ಗೀತೆ ಇಟ್ಟುಕೊಳ್ಬೇಕು. ವೇದೋ ನಿತ್ಯ ಅಧೀಯತಾ ಅಂತ ಶಂಕರರು ಹೇಳ್ತಾರೆ. ವೇದವನ್ನು ನಿತ್ಯವೂ ಅಧ್ಯಯನ ಮಾಡಬೇಕು ಅಂತ. ನಮ್ಮ ಪಾಲಿಗೆ ವೇದ ಯಾವುದು? ಭಗವದ್ಗೀತೆ. ಭಗವದ್ಗೀತೆ ಒಂದು ಅಧ್ಯಾಯವನ್ನಾದರೂ ನಿತ್ಯವೂ ಪಾರಾಯಣಕ್ಕಂತ ಇಟ್ಕೊಳ್ಬೇಕು. ಅದರ ಅರ್ಥ ಚಿಂತನೆಯನ್ನು ಮಾಡಬೇಕು. ಬದುಕಿನಲ್ಲಿ ದೊಡ್ಡ ಬದಲಾವಣೆ ಬರ್ತದೆ. ಗುರಿಯ ಕಡೆಗೆ ಮತ್ತೆ ಮತ್ತೆ ನಾವು ಯೋಚನೆ ಮಾಡಬೇಕು. ನಾನು ಯಾಕೆ ಬಂದಿದ್ದೇನೆ? ಈ ಬದುಕಿನ ಅರ್ಥ ಏನು? ನಾನು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ನಾವು ತಿಳಿದುಕೊಳ್ಳಿಲ್ಲ ಅಂದ್ರೆ ಮಾಯೆ ಲೋಕದಲ್ಲಿ ಮರೆತು ಬಿಡ್ತೇವೆ. ನಮ್ಮನ್ನು ಮಾಯೆ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದ್ರೆ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಅಂತ ಹೇಳ್ತಾರೆ. ಎಷ್ಟು ತಿಳ್ಕೊಂಡ್ರು ಮತ್ತೆ ಮತ್ತೆ ಮಾಯೆ ಪ್ರಪಂಚದೊಳಗಡೆಗೆ ನಮ್ಮನ್ನ ಮುಳುಗಿಸುತ್ತೆ. ನಮ್ಮ ಉದ್ದೇಶವೇ ಮರೆತು ಹೋಗ್ಬಿಡುತ್ತೆ ನಮಗೆ. ಅಯ್ಯೋ ಸ್ವಾಮಿ, ಜೀವನದಲ್ಲಿ ಯಾರು ಯಾಕಂತ ಬಂದವರು? ನೀನು ಮೂಲಕ್ಕೆ ಮರಳಬೇಕು, ತನ್ನ ಪಾರಮಾರ್ಥಿಕ ಸ್ವರೂಪವನ್ನು ಅರಿತುಕೊಳ್ಳಬೇಕು ಅಂತ ಬಂದವನು ಅವನು. ಆದ್ರೆ ಈ ಪ್ರಪಂಚದ ರಂಗುರಂಗಿನ ಪ್ರಪಂಚದಲ್ಲಿ ಮುಳುಗ್ತಾನೆ. ಅದಕ್ಕೆ ಉಪಾಯ ಏನಪ್ಪ ಅಂದ್ರೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು. ಬದುಕಿನಲ್ಲಿ ಏನಿದ್ರು ಉದ್ದೇಶ, ಕಳೆದು ಹೋಗ್ಬಾರ್ದು. ಇದರಲ್ಲಿ ಇರಬೇಕು, ಇಲ್ಲದೆ ಇರಬೇಕು. ಅದಕ್ಕೆ ನಿತ್ಯವೂ ಕೂಡ ಸ್ವಾಧ್ಯಾಯ ಅನ್ನುವಂಥದ್ದು ಬದುಕಿನ ಒಂದು ಸಾಧನ ಅಂಗವಾಗಬೇಕು. ಜಪ ಹೇಗೆ ನಾವು ಮಾಡ್ತೇವೋ, ಪೂಜೆ ಹೇಗೆ ಮಾಡ್ತೇವೋ, ಹಾಗೆ ಒಂದು ಅಧ್ಯಾಯ ಭಗವದ್ಗೀತೆಯನ್ನಾದರೂ ಓದುವುದನ್ನು ನಾವು ಅಭ್ಯಾಸದಲ್ಲಿ ಕೊಡಬೇಕು. ಬರೀ ಶ್ಲೋಕ ಮಾತ್ರ ಅಲ್ಲ, ಸ್ವಲ್ಪ ಅರ್ಥವನ್ನು ಕೂಡ ಭಾವಾನುವಾದ ಓದಿದ್ರೂ ಸಾಕು. ಅಷ್ಟರ ಮಟ್ಟಿಗೆ ನಮಗೆ ಗುರಿ ನೆನಪಿಗೆ ಬರ್ತದೆ. ಗುರಿಯನ್ನು ಮರೆತಿದ್ದೇ ಸಮಸ್ಯೆಗೆ ಕಾರಣ. ಆದ್ದರಿಂದ ನಾವು ಈ ನಿಮಿತ್ತದಲ್ಲಿ ಭಗವದ್ಗೀತೆ ಅಭಿಯಾನ ಇರಬಹುದು ಅಥವಾ ಗೀತಾ ಜಯಂತಿ ಎನ್ನುವಂತಹ ಒಂದು ನಿಮಿತ್ತದಲ್ಲಿ ಗೀತಾ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನಿಂದ ನಾವು 10ನೇ ಅಧ್ಯಾಯವನ್ನ ಚಿಂತನೆಗೆ ತೆಗೆದುಕೊಳ್ತಾ ಇದ್ದೇವೆ. ಅದನ್ನ ವಿಭೂತಿ ಯೋಗ ಎಂಬುದಾಗಿ ಕರೆದಿದ್ದಾರೆ. ವಿಭೂತಿ ಅಂತ ಹೇಳಿದ್ರೆ ವಿಶೇಷೇಣ ಭೂತಿ. ಭೂತಿ ಅಂದ್ರೆ ಅಭಿವ್ಯಕ್ತಿ ಅಂತ ಅರ್ಥ. ವಿಶೇಷವಾಗಿ ಅಭಿವ್ಯಕ್ತವಾಗಿರುವುದಕ್ಕೆ ವಿಭೂತಿ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ನೀರಿದೆಯಲ್ಲ, ಅದು ಅದರ ಸಹಜ ಸ್ವರೂಪ, ಸ್ವಭಾವ. ಅದಕ್ಕೆ ಸ್ವಲ್ಪ ನೀವು ಬಣ್ಣ ಹಾಕಿ ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಮಿಕ್ಸ್ ಮಾಡಿಬಿಟ್ರೆ ಅದು ಪಾನಕ ಆಗಿಬಿಡ್ತದೆ ನೀರು.
ರಸಾಯನ ಆಗಿಬಿಡ್ತದೆ ಅಲ್ಲ, ರಸನಾರ ಅಂತ ಹೇಳ್ತಾರೆ. ಅದನ್ನ ಹಾಕಿಬಿಟ್ರೆ, ನೀರಿಗೆ ಹಾಕಿ ಕಲಕಿ ಬಿಟ್ರೆ ನೀರೇ ವಿಶೇಷವಾಗಿ ತೋರ್ಕೊಳ್ತದೆ. ಅದನ್ನ ನೀರಿನ ವಿಭೂತಿ ಅಂತ ಹೇಳ್ತಾರೆ. ಹಾಗೆ ಒಂದು ವಸ್ತು ತನ್ನ ಸಹಜ ಸ್ವರೂಪದಲ್ಲಿ ಇರುವುದು ಯೋಗ, ಅದು ವಿಶೇಷವಾಗಿ ಪ್ರಕಟ ಆಗುವುದು ವಿಭೂತಿ ಎಂಬುದಾಗಿ. ಈ ಅಧ್ಯಾಯದಲ್ಲಿ ಭಗವಂತನು ತನ್ನ ಬೇರೆ ಬೇರೆ ವಿಭೂತಿಗಳನ್ನು ಹೇಳ್ತಾನೆ, ವಿಶೇಷ ಅಭಿವ್ಯಕ್ತಿಗಳನ್ನು ಹೇಳ್ತಾನೆ. ಭಗವದ್ಗೀತೆಯ 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ನೇ ಅಧ್ಯಾಯದ ತನಕ ಭಕ್ತಿ ಯೋಗ ಅಂತ ಕೂಡ ಕರೀತಾರೆ. ಎಷ್ಟನೇ ಅಧ್ಯಾಯದಿಂದ ಆರಂಭ ಮಾಡಿ 7ನೇ ಅಧ್ಯಾಯದಿಂದ 12ರ ತನಕ ಈ 6 ಅಧ್ಯಾಯಗಳಲ್ಲಿ ಭಗವಂತನ ಸ್ವರೂಪವನ್ನು ವರ್ಣಿಸಿದ್ದಾರೆ. ಭಗವಂತ ಅಂದರೆ ಯಾರು ಎಂಬುದಾಗಿ ಹೇಳಿದ್ದಾರೆ. 1ನೇ ಅಧ್ಯಾಯದಿಂದ ಆರಂಭ ಮಾಡಿ 6ನೇ ಅಧ್ಯಾಯದ ತನಕ ಜೀವ ಯಾರು ಎಂಬುದಾಗಿ ಹೇಳ್ತಾರೆ, ಜೀವ ಸ್ವರೂಪ ವಿವರಣೆ. 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ನೇ ಅಧ್ಯಾಯದ ತನಕ ಈಶ್ವರ ಸ್ವರೂಪ ವರ್ಣನೆ ಬರ್ತದೆ. ಈಶ್ವರ ಯಾರು, ಜೀವ ಯಾರು ಅಂತ ತಿಳಿದುಕೊಳ್ಳುವುದೇ ಬಹಳ ಮುಖ್ಯವಾದ ಜ್ಞಾನ. ಅದನ್ನ ತತ್ವಮಸಿ ಎಂಬ ಮಹಾವಾಕ್ಯದ ಮೂಲಕ ಹೇಳ್ತಾರೆ. ಅಲ್ಟಿಮೇಟ್ ನಾಲೆಜ್, ಅತ್ಯಂತಿಕವಾದ ಜ್ಞಾನ ಯಾವುದಪ್ಪ ಅಂದ್ರೆ ಈ ಜೀವ ಮತ್ತು ಈಶ್ವರರು ಬೇರೆ ಬೇರೆ ಅಲ್ಲ ಅಂತ ತಿಳ್ಕೊಳ್ಳೋದು. ಜ್ಞಾನಗಳಲ್ಲಿ ಅತಿ ಹೆಚ್ಚಿನ ಜ್ಞಾನ ಅದು. ಬಹುಶಃ ಜಗತ್ತಿನ ಯಾವ ಫಿಲಾಸಫಿ ಕೂಡ, ಯಾವ ಮತಗಳು ಕೂಡ ಹೇಳದೇ ಇರುವ ಸತ್ಯ ನಮ್ಮ ಉಪನಿಷತ್ತುಗಳಲ್ಲಿ ಏನು ಹೇಳಿದೆಪ್ಪ ಅಂದ್ರೆ, ಯಾವ ಈಶ್ವರನನ್ನ ನೀನು ಹುಡುಕ್ತಾ ಇದ್ದೀಯ ಅವನು ಯಾವುದೋ ಲೋಕದಲ್ಲಿಲ್ಲ, ನಿನ್ನ ಹೃದಯವನ್ನ ಪ್ರತಿಕ್ಷಣವೂ ಬೆಳಗುತ್ತಿರುವ ಚೈತನ್ಯ ಸ್ವರೂಪವಾಗಿ ಇದ್ದುಕೊಂಡಿದ್ದಾನೆ ಅಂತ. ಇದೇ ಜೀವ ಬ್ರಹ್ಮ ಐಕ್ಯ ವಿಚಾರ ಅಂತ ಹೇಳ್ತಾರೆ. ನಮ್ಮ ಸಮಸ್ಯೆಗಳೆಲ್ಲ ಒಂದು ಸಮಸ್ಯೆಗೆ ಕಾರಣ ಏನಪ್ಪಾ ಅಂದ್ರೆ, ಜೀವ ತನ್ನನ್ನು ಲಿಮಿಟೆಡ್ ಅಂತ ಅಂದ್ಕೊಂಡಿರೋದು. ತಾನು ಪರಿಚ್ಛಿನ್ನನು, ತಾನು ಹುಟ್ಟಿದವನು, ತಾನು ಸಾಯುವವನು ಅಂತ ಅಜ್ಞಾನದಿಂದ ತಿಳಿದುಕೊಂಡಿರುವುದೇ ನಮ್ಮ ದುಃಖಕ್ಕೆ ಕಾರಣ. ವಾಸ್ತವವಾಗಿ ಈ ಜೀವನು ಈ ಶರೀರಕ್ಕೆ ಸಂಬಂಧಪಟ್ಟವನೇ ಅಲ್ಲ. ಈ ಶರೀರ ಮನಸ್ಸುಗಳಿಗೆ ಅತ್ಯಂತ ಭಿನ್ನನಾಗಿರುವವು. ಶರೀರ ಸತ್ತರೂ ತಾನು ಸಾಯದೇ ಇರುವ ತತ್ವ. ಈ ಜೀವನ ವಾಸ್ತವಿಕವಾಗಿ ಶರೀರದೊಳಗೆ ತುಂಬಿರುವವನಲ್ಲ, ಶರೀರವನ್ನು ಮೀರಿ ಎಲ್ಲ ಕಡೆ ತುಂಬಿ ಬೆಳಗುವಂತಹ ಚೈತನ್ಯ ವಸ್ತು. ಇದನ್ನ ಭಗವದ್ಗೀತೆ 2ನೇ ಅಧ್ಯಾಯದ 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಹೇಳಿದ್ದಾನೆ ಭಗವಂತ. ಮತ್ತೆ ಪುನಃ 13ನೇ ಅಧ್ಯಾಯದಲ್ಲಿ ಈ ವಿಷಯ ಹೇಳಿಕ್ಕಿದ್ದಾನೆ. ಆವಾಗ ಹೇಳ್ತಾನೆ ಈ ವಿಷಯ ಏನಂತ, ಈ ಕಾಣುವ ಜಗತ್ತಿಗೆ ಆಶ್ರಯನಾದ ಆಧಾರ ಅರ್ಜುನ, ನೀನು ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ. ಇದನ್ನ ಅಲ್ಟಿಮೇಟ್ ನಾಲೆಜ್ ಅಂತ ಹೇಳ್ತಾರೆ. ಅಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾರೆ, ಪರಮಾರ್ಥ ವಿದ್ಯೆ ಅಂತ ಹೇಳ್ತಾರೆ, ಬ್ರಹ್ಮ ವಿದ್ಯೆ ಅಂತ ಹೇಳ್ತಾರೆ, ಆತ್ಮವಿದ್ಯೆ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡ ಮೇಲೆ ಇದು ತಿಳ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಅಲ್ಲಿ ಜೀವನ ಸಮಸ್ಯೆಗಳೆಲ್ಲ ಮುಕ್ತಾಯವಾಯಿತು. ಅದಕ್ಕೆ ಮೋಕ್ಷ ಎಂಬ ಶಬ್ದದಿಂದ ಕರೀತಾರೆ. ಆದರೆ ಅದು ತಿಳಿಯೋದಕ್ಕಿಂತ ಮುಂಚೆ ಎರಡನ್ನೂ ಸಪರೇಟ್ ಆಗಿ ತಿಳ್ಕೊಳ್ಬೇಕು. ಅಂದ್ರೇನು, ಈಶ್ವರ ಅಂದ್ರೆ ಯಾರು, ಜೀವ ಅಂದ್ರೆ ಯಾರು, ಅದೆರಡನ್ನೂ ನಾವು ತಿಳಿದಾಗ ಓಹೋ, ಈ ಈಶ್ವರನ ಸ್ವರೂಪವು ಜೀವನ ಸ್ವರೂಪವು ಎರಡು ಬೇರೆ ಬೇರೆ ಅಲ್ವಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಜೀವ ಈಶ್ವರರನ್ನ ಐಕ್ಯ ಮಾಡುವುದು ಎಂಬ ಮಾತಿಗೆ ಅರ್ಥ ಜೀವನನ್ನ ತೆಗೆದುಕೊಂಡು ಈಶ್ವರನನ್ನ ಒಂದು ಮಾಡುವುದು ಅಂತಲ್ಲ. ಎಷ್ಟೋ ಕಡೆಯಲ್ಲಿ ಹಾಗೆ ಅರ್ಥ ಮಾಡ್ತಾರೆ. ಮೋಕ್ಷ ಕಾಲದಲ್ಲಿ ಜೀವನು ಮೇಲಕ್ಕೆ ಹೋಗಿ ಈಶ್ವರನ ಆತ್ಮದೊಟ್ಟಿಗೆ ಒಂದಾಗ್ತಾನೆ ಅಂತ ಚಿತ್ರದ ತೋರಿಸ್ತಾರೆ ಸಿನಿಮಾಗಳಲ್ಲಿ. ಇದು ಹಾಗಲ್ಲ. ಸಿನಿಮಾ ಮಾಡುವವರಿಗೆ ರಂಜನೆಗೋಸ್ಕರ ಹಾಗೆ ಮಾಡುವ ಅವಶ್ಯಕತೆ ಇರ್ಬೋದು. ಆದ್ರೆ ಹೇಗಪ್ಪ ಅಂದ್ರೆ,
ಅಲೆಯು ಸಮುದ್ರವು ಬೇರೆ ಬೇರೆ ಅಲ್ಲ ನೀರಿನ ದೃಷ್ಟಿಯಿಂದ ಅಂತ ತಿಳ್ಕೊಳ್ಳಿ. ನೀರಿನ ದೃಷ್ಟಿಯಿಂದ ನೋಡಿದಾಗ ಅಲೆ ಮತ್ತು ಸಮುದ್ರ ಬೇರೆ ಬೇರೆ ಅಲ್ಲ ಅನ್ನೋದೇ ಐಕ್ಯ ಜ್ಞಾನ. ರೂಪದಿಂದ ಅಲೆ ಬೇರೆ, ಆಕಾರದಿಂದ ಸಮುದ್ರ ಬೇರೆ. ಆದರೆ ನೀರಿನ ದೃಷ್ಟಿಯಿಂದ ನೋಡಿದಾಗ ಅಲೆಯು ಸಮುದ್ರವು ಒಂದೇ. ಇನ್ನೊಂದು ದೃಷ್ಟಾಂತ ಶಂಕರರು ಪದೇ ಪದೇ ಕೊಡೋದೇನೋ ಆಕಾಶದ ದೃಷ್ಟಾಂತ ಕೊಡ್ತಾರೆ. ಆತ್ಮ ಮತ್ತು ಪರಮಾತ್ಮನನ್ನ ತಿಳಿಸುವುದಕ್ಕೆ ಆಕಾಶದಷ್ಟು ಉತ್ತಮ ದೃಷ್ಟಾಂತವೇ ಇಲ್ಲ. ಈ ಆಕಾಶ ಎನ್ನುವಂಥದ್ದು ಪರಿಚ್ಛಿನ್ನವಾದಂತೆ ಕಾಣಿಸ್ತದೆ, ತುಂಡಾದಂತೆ ಕಾಣಿಸ್ತದೆ. ಆದರೆ ಸರಿಯಾಗಿ ವಿಚಾರ ಮಾಡಲಾಗಿ ಅದು ಅಖಂಡವಾಗಿ ಒಂದೇ ಒಂದು ಇರುತ್ತೆ. ಅಖಂಡ ಮಂಡಲಾಕಾರಂ ಅಂತ ಹೇಳ್ತೇವಲ್ಲ, ಅಖಂಡ ಮಂಡಲ ಅಂತ ಹೇಳಿದ್ರೆ ಆಕಾಶ ಸ್ವರೂಪ ಅಂತ ಅರ್ಥ. ಗೋಡೆಯನ್ನು ಕಟ್ಟಿದಾಗ ಅದು ಗೋಡೆಯ ಒಳಗಡೆ ಸೀಮಿತವಾದಂತೆ ಕಾಣಿಸ್ತದೆ, ಮಡಿಕೆ ಒಳಗಡೆ ಸೀಮಿತವಾದಂತೆ ಕಾಣಿಸ್ತದೆ. ಆದರೆ ಅದು ಬರೀ ತೋರಿಕೆಯಿಂದ ಸೀಮಿತವಾದಂತೆ ಹೊರತು ಸ್ವರೂಪತಃ ಆಕಾಶವು ಭಿನ್ನವಾಗಿಲ್ಲ, ಆಕಾಶವು ತುಂಡಾಗಲಿಲ್ಲ, ಅಖಂಡವಾಗಿ ಒಂದೇ ರೂಪದಲ್ಲಿ ಇದೆಯೋ ಹಾಗೆ ಆ ಪರಮಾತ್ಮನೂ ಕೂಡ ಒಂದೇ ಒಬ್ಬನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಬೆಳಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ಜೀವು ನಾನು ಅಂತ ಅಂದ್ಕೊಳ್ತಿದ್ದಾನೆ. ನಾನು ತಿಳ್ಕೊಂಡು ನಾನು ಬೇರೆ, ಅವನು ಬೇರೆ, ಮತ್ತೊಬ್ಬ ಬೇರೆ, ಮತ್ತೊಂದು ಪ್ರಾಣಿ ಬೇರೆ, ಹೀಗೆ ಬೇರೆ ಬೇರೆ ಅಂತ ಮನಸ್ಸಲಿಕ್ಕೆ ಕಾರಣ ಏನಂದ್ರೆ ಮನಸ್ಸಿನಲ್ಲಿ ತೋರುವಂತಹ ಚೈತನ್ಯಕ್ಕೂ ಮೂಲವಾದಂತಹ ಸಾಕ್ಷಿಯನ್ನು ಗುರುತಿಸಿಕೊಂಡಾಗ ಇಡೀ ಸೃಷ್ಟಿಗೆ ಆಶ್ರಯಭೂತವಾದ ಬ್ರಹ್ಮವಸ್ತುವನ್ನು ನಾವು ಕಲ್ಪಿಸಿಕೊಂಡಾಗ ನಮ್ಗೆ ಗೊತ್ತಾಗ್ತದೆ ಈ ಸಾಕ್ಷಿಯು ಆ ಬ್ರಹ್ಮನು ಬೇರೆ ಬೇರೆ ಅಲ್ಲ, ಇರುವುದು ಒಂದೇ ವಸ್ತು. ಇದೇ ಸಕಲ ವೇದದ ಸಾರ, ಇದೇ ಉಪನಿಷತ್ತುಗಳ ಸಾರ, ಇದೇ ಭಗವದ್ಗೀತೆಯ ಸಾರ. 6 ಅಧ್ಯಾಯಗಳಲ್ಲಿ ಜೀವನ ಸ್ವರೂಪವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅದನ್ನು ಸಾಧಿಸುವುದಕ್ಕೆ ಕರ್ಮ ಯೋಗವನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಭಗವಂತ. 4 ಅಧ್ಯಾಯಗಳಲ್ಲಿ ಈಶ್ವರನ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಈಶ್ವರ ಅಂದ್ರೆ ಯಾರು? ಈಶ್ವರ ಅಂದ್ರೆ ಯಾರು ಎನ್ನುವ ವಿಷಯದಲ್ಲಿ ಎಷ್ಟೋ ಜನರಿಗೆ ಅಸ್ಪಷ್ಟತೆ. ಸಾಮಾನ್ಯವಾಗಿ ಜನ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ ಈಶ್ವರನು ಎಲ್ಲೋ ಲೋಕದಲ್ಲಿ ಕುಳಿತುಕೊಂಡು ಈ ಜಗತ್ತು ಎನ್ನುವಂತಹ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಹೇಗೆ ಕುಂಬಾರನೊಬ್ಬ ಮಣ್ಣನ್ನು ಬಳಸಿಕೊಂಡು ಮಡಿಕೆಯನ್ನು ಸೃಷ್ಟಿ ಮಾಡಿದಾನೋ ಹಾಗೆ ಜಗತ್ತು ಎಲ್ಲೋ ಕುಳಿತುಕೊಂಡು ವೈಕುಂಠದಲ್ಲಿ ಕುಳಿತುಕೊಂಡು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಮತ್ತು ಅಲ್ಲಿ ಕುಳಿತುಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಜಗತ್ತನ್ನ. ಹೆಚ್ಚಿನ ಜನರ ತಲೆಯಲ್ಲಿ ಇರತಕ್ಕಂಥ ದೇವರ ಕಲ್ಪನೆ ಹೀಗೆ. ಹಾಗಾದ್ರೆ ಹೀಗಲ್ವಾ? ಇದು ತುಂಬಾ ಪ್ರಾಥಮಿಕ ಹಂತದ ಪರಿಕಲ್ಪನೆ. ಹೀಗೆಂಬುದಾಗಿ ಇಸ್ಲಾಮಲ್ಲಿಯೂ ಕೂಡ ಯೋಚನೆ ಮಾಡ್ತಾರೆ, ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಹೇಗಂತ, ದೇವರು ಯಾವುದೋ ಲೋಕದಲ್ಲಿ ಕುಳಿತುಕೊಂಡಿದ್ದಾನೆ, ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಅಲ್ಲಿ ಕುಳಿತುಕೊಂಡು ಒಬ್ಬ ರಾಜಪುರುಷನಂತೆ ಒಬ್ಬ ರಾಜನಂತೆ ಜಗತ್ತನ್ನು ಆಳ್ತಾ ಇದ್ದಾನೆ ಎಂಬುದಾಗಿ ಅವರು ಹೇಳ್ತಾರೆ. ಆರಂಭಿಕದಲ್ಲಿ ಪ್ರಾಥಮಿಕ ಚಿಂತನೆ ಹೀಗೆ ಸರಿ, ದೇವರೇ ಕಾಪಾಡಪ್ಪ, ನಾವು ಮೇಲೆ ನೋಡ್ಕೊಂಡು ಹೇಳ್ತೇವಲ್ಲ, ದೇವರೇ ರಕ್ಷಣೆ ಮಾಡಪ್ಪ, ದೇವರೇ ಕಾಪಾಡಪ್ಪ ಅಂತ ಮೇಲೆ ನೋಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ. ಅದ್ರ ಸ್ವಲ್ಪ ವಿಚಾರ ಮಾಡುವವರಿಗೆ ಗೊತ್ತಾಗ್ತದೆ ಇದು ಸ್ವಲ್ಪ ಸರಿಯಲ್ಲ ಅಂತ. ಯಾಕೆ ಸರಿಯಲ್ಲ? ನೀವು ಸ್ವಲ್ಪ ಭೂಗೋಳವನ್ನ ಖಗೋಳದ ಬಗ್ಗೆ ಕಲ್ಪನೆ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಖಗೋಳದ ದೃಷ್ಟಿಯಿಂದ ಆಕಾಶದಲ್ಲಿ ಹೋಗಿ ನಿಂತುಕೊಂಡು ನೋಡಿದಾಗ ಭೂಮಿಯನ್ನು ತಿರುಗ್ತಾ ಇರ್ತದೆ, 1000 km/h ಸ್ಪೀಡಲ್ಲಿ ತಿರುಗ್ತಾ ಇರುವಾಗ ಮೇಲೆ ಯಾವುದು ಕೆಳಗೆ ಯಾವುದು? ಈಗ ನಮಗೆ ಮೇಲೆ ಕಾಣುವುದು ನಾಳೆ ಅಮೆರಿಕನ್ರಿಗೆ ಮೇಲೆ ಕಾಣಿಸ್ತದೆ. ಅದು ಉಲ್ಟಾ ಇದೆ, ಭೂಮಿಗೆ ಇರುವುದು ವೃತ್ತಾಕಾರ. ಪೂರ್ವ ಪಶ್ಚಿಮ ಅನ್ನೋದು ಇಲ್ಲ, ಮೇಲೆ ಕೆಳಗೆ ಎನ್ನುವುದೂ ಇಲ್ಲ. ಹಾಗಾದ್ರೆ ದೇವರು ಮೇಲೆಲ್ಲೋ ಇದ್ದಾನೆ ಅಂತ ಹೇಳುವುದು ಪೂರ್ತಿ ಚಿಂತನೆ ಅಲ್ಲ. ಯಾಕಂದ್ರೆ ನಾವು ಇವತ್ತು ಹೀಗೆ ತೋರಿಸಿದ್ರೆ ನಾಳೆ ಹೀಗೆ ತೋರಿಸ್ತೇವೆ, ನಾಳೆ ಅದನ್ನ ಮೇಲೆ ಏನು ಹೇಳ್ತೇವೆ. ಭೂಮಿ ನಾವೇ ಹೀಗೆ ಭೂಮಿ ಗೋಲಾಕಾರ ನಾವೆಲ್ಲಿ ನಿಂತ್ಕೊಂಡಿದ್ದೇವೆ,
ಅಮೆರಿಕದಲ್ಲಿ ಇಲ್ಲಿದೆ ಹೊಡೆದಾಗ ಅವ್ರಿಗೆ ಇಲ್ಲಿ ಕೆಳಗೆ ಇದು ಮೇಲೆ ಕಾಣ್ತಿದೆ, ನಮ್ಗೆ ಇದು ಮೇಲೆ ಕಾಣ್ತಿದೆ. ಅರ್ಥ ಆಯ್ತಲ್ಲ ನಿಮ್ಗೆ ಹೇಗೆ ಅಂತ. ಹೀಗಿರೋದ್ರಿಂದ ಇಲ್ಲಿದಾನೇ ದೇವರು ಅಂತ ಹೇಳೋದು ಆರಂಭಿಕ ಪ್ರಾಥಮಿಕ ಹಂತದಲ್ಲಿ ಸರಿ. ಆದರೆ ಅವನೊಬ್ಬ ಕುಂಬಾರನ ಹಾಗೆ ಕೇವಲ ನಿಮಿತ್ತ ಕಾರಣನಲ್ಲ. ನಮ್ಮಲ್ಲಿ ವೇದಾಂತದಲ್ಲಿ ಒಂದು ಭಾಷೆ ಇದೆ, ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣ ಅಂದ್ರೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಮೂಲ ದ್ರವ್ಯ ಮಣ್ಣನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಮಾಡುವ ಜೀವಂತನಾದ ವ್ಯಕ್ತಿಗೆ ಕುಂಬಾರನಿಗೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಬಡಗಿಗೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ, ಮರಕ್ಕೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಚೀನಿವಾರ ಅಂತ ಚಿನ್ನ ಮಾಡ್ತಾನಲ್ಲ ಅವನಿಗೆ, ಗೋಲ್ಡ್ ಸ್ಮಿತ್, ಅವನು ನಿಮಿತ್ತ ಕಾರಣ, ಚಿನ್ನ ಅನ್ನುವಂಥದ್ದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಬೇರೆ, ಉಪಾದಾನ ಕಾರಣ ಬೇರೆ. ಪ್ರಪಂಚದಲ್ಲಿ ಎಲ್ಲ ಕಡೆ ನಾವು ಕಾಣುವಂಥದ್ದು. ಅದಕ್ಕೆ ಅನ್ಯ ಧರ್ಮೀಯರೂ ಕೂಡ ದೇವರನ್ನು ಪರಿಕಲ್ಪನೆ ಮಾಡಿದಾಗ ಜಗತ್ತು ಅನ್ನುವಂಥದ್ದು ಅವನು ಮಾಡಿರುವ ಸೃಷ್ಟಿ ಅವನು ನಿಮಿತ್ತ ಕಾರಣ ಅಂತಾನೆ ಕಲ್ಪನೆ ಮಾಡಿಬಿಟ್ರು. ಯಾಕೆ? ಜಗತ್ತಿನ ದೃಷ್ಟಾಂತ ಹಾಗೆ ಕಾಣೋದು. ಒಬ್ಬ ಮೇಸ್ತ್ರಿ ಅನ್ನುವನು ಮರಳು, ಇಟ್ಟಿಗೆ, ಕಬ್ಬಿಣ ಮುಂತಾದವು ಮನೆ ಕಟ್ತಾನೆ, ಮನೆಗೆ ಭಿನ್ನನಾಗಿರ್ತಾನೆ ಅವನು. ಹೀಗಿರುವುದರಿಂದ ನಿಮಿತ್ತ ಕಾರಣ ಬೇರೆ, ಉಪಾದಾನ ಕಾರಣ ಬೇರೆ ಎಂದು ಜಗತ್ತಿನಲ್ಲಿ ನಮಗೆ ಸಾಮಾನ್ಯವಾಗಿ ಸಿಗುವಂತ ದೃಷ್ಟಾಂತ. ಅಪ್ಪ ಬೇರೆ, ಅಮ್ಮ ಬೇರೆ, ಮಗ ಬೇರೆ, ಮಗ ಅಪ್ಪನಿಗೆ ಭಿನ್ನ. ಆದ್ರೆ ಇನ್ನೊಂದು ದೃಷ್ಟಾಂತ ಇದೆ. ಏನು? ಯಥೋರ್ಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಕೇಶಲೋಮಾನಿ ಸದಾ ಪುರುಷ ಕೇಶಲೋಮಾನಿ. ಉತ್ತಮ ಉದಾಹರಣೆ ಅಂದ್ರೆ ಪೂರ್ಣನಾಭಿ ಅಂತ ಜೇಡರ ಹುಳುವಿನ ದೃಷ್ಟಾಂತ ಉಪನಿಷತ್ತು ಕೊಡುತ್ತೆ. ಜೇಡರ ಹುಳ ಬಲೆಯನ್ನು ನೇಯುವಾಗ ಅದಕ್ಕೆ ಬೇಕಾದ ದ್ರವ್ಯವನ್ನು ಹೊರಗಡೆಯಿಂದ ತರುವುದಿಲ್ಲ. ಜೇಡರ ಹುಳ ಬಲೆಯನ್ನು ನೇಯುವಾಗ ತನ್ನ ನಾಭಿಯಿಂದಲೇ ನೂಲನ್ನು ತೆಗೆದು ಅದರಿಂದ ಮನೆಯನ್ನ ಕಟ್ಟಿ ಅದನ್ನು ವಾಸಿಸುತ್ತೆ. ಯಾಕೆ? ಅಲ್ಲಿ ಯಾವುದಾದ್ರೂ ಹುಳ ಗೆಳುತ್ತೆ, ಅದನ್ನ ಹಿಡ್ಕೊಂಡು ತಿನ್ನೋದಕ್ಕೆ. ಅದರ ಮನೆ ಅದು, ಜೇಡು ಬಲೆಯ ಮನೆ. ಆ ಮನೆ ಎಲ್ಲಿಂದ ಕಟ್ತದೋ? ಹೊರಗಡೆಯಿಂದ ಎಲ್ಲೂ ವಸ್ತು ತಂದಿಲ್ಲ. ಊರ್ಣ ನಾಭಿ, ಊರ್ಣ ಅಂತ ಹೇಳಿದ್ರೆ ನುಗ್ಲು, ನೂಲಿ ಊರ್ಣ ಅಂತ ಹೇಳ್ತಾರೆ. ನಾಭಿ ಅಂದ್ರೆ ಹೊಕ್ಕಳು, ಹೊಕ್ಕಳಿನಿಂದಲೇ ನೂಲನ್ನ ತೆಗೆದು ಮನೆಯನ್ನ ಕಟ್ಟಿ ಸಾಕಷ್ಟು ಕಾಲ ಬದುಕಿ ಮತ್ತೆ ಪುನಃ ಆ ನೂಲನ್ನ ಒಳಗಡೆ ಎಳಕೊಳ್ತದೆ, ತನ್ನ ಶರೀರದ ಒಳಗಡೆ ಇನ್ನೆಲ್ಲೋ ಹೋಗ್ಬಿಟ್ಟು ಮತ್ತೆ ಮನೆ ಕಟ್ತದೆ. ಈ ದೃಷ್ಟಾಂತವನ್ನ ಉಪನಿಷತ್ತು ಹೇಳ್ತಾರೆ. ಭಗವಂತನು ಈ ಸೃಷ್ಟಿಯನ್ನ ಮಾಡಿದ್ದು ಹೀಗೆ ಅಂತ. ಹೇಗೆ? ಅವನೇ ಮೂಲ ದ್ರವ್ಯವೂ ಆಗಿದ್ದಾನೆ, ಅವನೇ ನಿರ್ಮಾತೃನೂ ಆಗಿದ್ದಾನೆ. ಚಿನ್ನವೂ ಅವನೇ ಆಗಿದ್ದಾನೆ, ಚೀನಿವಾರನೂ ಅವನೇ ಆಗಿದ್ದಾನೆ. ಬಡಗಿಯೂ ಅವನೇ ಆಗಿದ್ದಾನೆ, ಟೇಬಲ್ನೂ ಅವನೇ ಆಗಿದ್ದಾನೆ. ಆತ್ಮಾನಂ ಸ್ವಯಂ ಅಪೂರ್ತ. ಈಗ ಅಡ್ರೆಸ್ ಹೇಳೋ ಪ್ರಶ್ನೆ ಬರಲ್ಲ. ಮುಂಚೆ ದೇವರ ಸೃಷ್ಟಿ ಮಾಡಿದ ಅಂದಾಗ ಸೃಷ್ಟಿ ಮಾಡಿದ ದೇವರ ಅಡ್ರೆಸ್, ವಿಸಿಟಿಂಗ್ ಕಾರ್ಡ್ ಹೇಳಬೇಕು. ವೈಕುಂಠ.com ಅಂತ ಹೇಳಬೇಕಾಗಿರ್ತಿತ್ತು ನಮಗೆ. ಈಗ ಅವನೇ ಬರ್ತದ, ಏನಂತ ತೋರಿಸ್ತದೆ. ಎಲ್ಲಿದ್ದಾರೆ ನಿನ್ನ ನಾರಾಯಣ ಅಂತ ಹೇಳಿದಾಗ ಎಲ್ಲಿಂದ ಅವನು ಕೇಳ್ತಾನ? ಎಲ್ಲ ಕಡೆ ಪುರುಷ ಏವ ಇದದು ಸರ್ವಂ. ಉಪನಿಷತ್ತು ಈ ಮಾತನ್ನ ಹೇಳುತ್ತೆ ಅಂತ ಆದ್ರೆ ಅದಕ್ಕೆ ಏನರ್ಥ? ಎಲ್ಲವೂ ಈಶ್ವರನೇ, ಎಲ್ಲವೂ ಪರಮಾತ್ಮನೇ ಅಂತ ಹೇಳಿದಾಗ ಈ ಪರಮಾತ್ಮನೇ ಸೃಷ್ಟಿಯಾದ ಸತ್ವಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ಸತ್ವ. ಕಣ್ತೆರೆದು ನೋಡಿದರೆ ಭಗವಂತನ ವಿಲಾಸವೇ ಈ ಸೃಷ್ಟಿ. ಇದು ಹಿಂದೂ ಸನಾತನ ಧರ್ಮ. ಒಂದೊಂದು ಸರ್ತಿಗೆ ನನಗೆ ಆಶ್ಚರ್ಯ ಆಗ್ತದೆ. ಅವರು ಹಿಂದೂ ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಹೇಳಲ್ಲ, ಬಹಳಷ್ಟು ಹೋರಾಟ ಮಾಡಿದ್ರಲ್ಲ. ಅವರಿಗೆ ಆಗಲಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಒಂದು ನಿರ್ದಿಷ್ಟವಾದ ರೂಪದಲ್ಲಿ ನಾವು ಆರಾಧನೆ ಮಾಡುವವರಾಗಿದ್ರೆ ಅದನ್ನು ಮುಗಿಸ್ಬಿಡುವರು. ಅವರು ಮೊಘಲರು ಪ್ರಯತ್ನಿಸಿದ್ರು, ಬ್ರಿಟಿಷರು ಪ್ರಯತ್ನಿಸಿದ್ರು, ಎಲ್ಲರೂ ಪ್ರಯತ್ನಿಸಿದ್ರು. ಯಾರಿಗೂ ಇದುವರೆಗೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಸ್ವಲ್ಪ ಬುದ್ಧಿಜೀವಿಗಳು ಪ್ರಯತ್ನಿಸ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಸನಾತನ ಧರ್ಮ ಮುಗಿಸೋಣ ಅಂತ. ಆದ್ರೆ ಯಾರತ್ರ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಇದೆ ಸರ್ವಂ ಬ್ರಹ್ಮಮಯಂ ಜಗತ್,
ಸರ್ವಂ ವಿಷ್ಣುಮಯಂ ಜಗತ್ತು, ಇದು ಸನಾತನ ಧರ್ಮದ ಸ್ಟೇಟ್ಮೆಂಟ್. ಎಲ್ಲವೂ ಭಗವಂತನ ಅಭಿವ್ಯಕ್ತಿಯೇ. ಇದು ಎರಡನೇ ಲೆವೆಲ್ ಥಿಂಕಿಂಗ್. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಮನುಷ್ಯ. ಇದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತದೆ. ಏನು ನೀವು ಸ್ವಲ್ಪ ಯೋಚನೆ ಮಾಡಿದೆ, ಹಾಲು ಮೊಸರಾಯಿತು ಅಂತಾದ್ರೆ ಅದು ಹಾಲಿನ ಸ್ವರೂಪವನ್ನು ಕಳೆದುಕೊಂಡು ಮೊಸರಾಗುವುದಲ್ವೇ? ಭಗವಂತನು ಸೃಷ್ಟಿಯಾದ ಎನ್ನುವಾಗ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಸೃಷ್ಟಿಯಾದರೆ ವಿಕಾರಿಯಾದ ಅಂತ ಅರ್ಥ ಆಯ್ತು. ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಗೊತ್ತಾಗುತ್ತೆ ಯಾವುದು ಯಾವುದು ವಿಕಾರ ಆಗ್ತದದು ನಾಶ. ಹಾಲು ಮೊಸರಾಗಿ ವಿಕಾರ ಆಯಿತು, ಮೊಸರು ಇನ್ನೊಂದೇನೋ ಆಗಿ ವಿನಾಶ ಆಗ್ತದೆ. ಸೊ ಭಗವಂತನು ತನ್ನ ಮೂಲ ಸ್ಥಿತಿಯಿಂದ ಜಗತ್ತಾಗಿ ಪರಿವರ್ತನೆಗೊಂಡ ಮೇಲೆ ಮುಂದೆ ಬದಲಾವಣೆ ಆಗುವ ಜಗತ್ತು ನಾಶ ಆಗ್ತದೆ. ಆದ್ದರಿಂದ ಭಗವಂತನಿಗೂ ನಾಶ ಇದೆ ಅಂತ ಆಯ್ತಲ್ಲ ಪಾಯಿಂಟ್ ನಂಬರ್. ಇನ್ನೊಂದು ಯಾವ್ದಾವ್ದು ವಿಕಾರ ಆಗ್ತದೆ ಅದು ಅನಿತ್ಯತ್ವ ದೋಷ ಬರ್ತದೆ, ಅನಂತತ್ವಕ್ಕೆ ಭಂಗ ಬರ್ತದೆ, ಈಶ್ವರತ್ವವೇ ಸಿದ್ಧಿಸುವುದಿಲ್ಲ. ಆ ಉಪನಿಷತ್ತು ಏನು ಹೇಳುತ್ತೆ ಗೊತ್ತಾ? ಅಜಾಯಮಾನೋ ಬಹುಧಾ ವಿಜಾಯತೆ. ಭಗವಂತನು ಜಗತ್ತಾದ. ಹೇಗಾದ ಅಂದ್ರೆ ತಾನು ತನ್ನ ಮೂಲ ಸ್ವರೂಪದಲ್ಲಿ ಇದ್ದ ಹಾಗೆ ಇದ್ದುಕೊಂಡು ಜಗತ್ತಾದ. ಅವ ಪ್ರಾಬ್ಲಮ್. ಅದಕ್ಕೆ ದೃಷ್ಟಾಂತ ಏನಾದರೂ ಇದೆಯಾ? ತುಂಬಾ ದೃಷ್ಟಾಂತ ಹೇಳ್ತಾರೆ. ಮಾಯೆ ಅಂತ ಹೇಳ್ತಾರೆ. ಹಗ್ಗ ತನ್ನ ಸ್ವರೂಪದಲ್ಲಿ ಇದ್ದುಕೊಂಡು ಹಾವಾಗಿ ತೋರ್ತದೆ. ಮರಳುಗಾಡಿನಲ್ಲಿ ಒಮ್ಮೆ ನೀವು ಹೋದ್ರೆ ಗೊತ್ತಾಗ್ತದೆ. ಮರಳುಗಾಡಿನಲ್ಲಿ ಎಲ್ಲೆಲ್ಲೂ ಮರಳು ತುಂಬಿರುವಂತಹ ಜಾಗದಲ್ಲಿ ಎಲ್ಲೋ ನೀರು ಕಾಣಿಸ್ತದೆ. ಅಲ್ಲಿ ವಾಸ್ತವವಾಗಿ ನೀರು ಬರೋದಲ್ಲ, ನೀರು ಬಂದ ಹಾಗೆ ಆಗ್ತದೆ. ಅದನ್ನು ವಿವರ್ತವಾದ ಅಂತ ಹೇಳ್ತಾರೆ. ಸ್ವರೂಪದಲ್ಲಿ ಇದ್ದುಕೊಂಡು ಇನ್ನೊಂದಾಗಿ ತೋರುವುದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ. ಈ ವಾಕ್ಯ ಬಹಳ ಇಂಪಾರ್ಟೆಂಟ್. ಅರ್ಥವೇ ಆಗಲ್ಲ. ಎಲ್ಲವೂ ನನ್ನಲ್ಲಿದೆ, ಎಲ್ಲವೂ ನನ್ನಲ್ಲಿದೆ ಅಂದ್ರೆ ತೋರುವ ಜಗತ್ತೆಲ್ಲವೂ ನನ್ನನ್ನು ಆಶ್ರಯಿಸಿಕೊಂಡಿದೆ. ಯಾವುದು ನನ್ನಲ್ಲಿ ಇಲ್ಲ ಅಂದ್ರೆ ಅದು ಯಾವುದು ಸತ್ಯವಾಗಿಲ್ಲ, ಮಾಯೆಯಿಂದ ತೋರುವಂಥದ್ದು. ಇವಾಗ ಸಮಸ್ಯೆ ಪರಿಹಾರ ಆಗ್ತದೆ. ವಿಷ್ಣುವು ತನ್ನ ಸ್ವರೂಪದಲ್ಲಿ ಇದ್ದುಕೊಂಡೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಮಾಯಾಶಕ್ತಿ ಪಾದೋಸ್ಯ ವಿಷ್ಣುಭೂತಾನಿ ತ್ರಿಪಾದಸ್ಯಾಮೃತಂಬಿನಿ ತ್ರಿಪಾದೂರ್ಧ್ವಮುದೇ ಪುರುಷಃ ಪಾದೋಸ್ಯೇಹಾಭವಾತ್ಮನಃ ತತೋ ವಿಷ್ಣುಂ ವ್ಯಕ್ರಾಮತ್ ಶಾಸನಾನಶನೇ ಅಭಿ. ಅತ್ಯತಿಷ್ಠದಶಾಂಗುಲಂ, ಇದೆಲ್ಲವೂ ಸೃಷ್ಟಿಯನ್ನ ಮಾಡಿದ ಮೇಲೆ 10 ಅಂಗುಲ ನೀರಿ ನಿಂತ ಅಂತ ಬರ್ತದೆ. 10 ಇಂಚು ನೀರು ನಿಂತ. 10 ಇಂಚಲ್ಲಿ ನಿಂತ್ಕೊಂಡ. ಇದು ಸೃಷ್ಟಿಯಲ್ಲೇ ನಿಂತ್ಕೊಳ್ಬೇಕಲ್ಲ, ಇದೇ ಆಕಾಶದಲ್ಲಿ ಇನ್ನೇನು ನಿಂತ್ಕೊಳ್ತಾನೆ. 10 ಅಂಗುಲ ನೀರು ನಿಂತ ಅಂದ್ರೆ ಪಾರಮಾರ್ಥಕ ಅಬ್ಸಲ್ಯೂಟ್ ಆಂಗಲ್ ಅಲ್ಲಿ ಅವನು ಇದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ. ವ್ಯಾವಹಾರಿಕ ದೃಷ್ಟಿಯಿಂದ ಸೃಷ್ಟಿಯಾದದ್ದು ಹೌದು, ಜೀವಿಗಳಿರುವುದು ಹೌದು, ವ್ಯವಹಾರ ನಡೆಯುವುದು ಹೌದು. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ಏನೇನು ಆಗಲಿಲ್ಲ. ಇದು ಮಜಾ. ಇದಕ್ಕೆ ದೃಷ್ಟಾಂತ ಇದೆಯಾ ಸ್ವಾಮಿ? ಇದಕ್ಕೆ ದೃಷ್ಟಾಂತ ಇದೆ, ಒಳ್ಳೆ ದೃಷ್ಟಾಂತ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಯಾವುದು? ಈಗ ಸ್ವಲ್ಪ ಒಂದು 2 ತಾಸು ಆದ ಮೇಲೆ ಮನೆಗೆ ಹೋಗ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ, ಕನಸು ಬೀಳ್ತದೆ. ಕನಸಿನಲ್ಲಿ ಒಂದು ಪ್ರಪಂಚ ಸೃಷ್ಟಿಯಾಗ್ತದೆ. ಅನೇಕ ಬಗೆಯ ಜೀವಿಗಳು, ಜಗತ್ತು, ಅಲ್ಲಿ ನಾನೊಬ್ಬ ವ್ಯಕ್ತಿ ಆ ಪ್ರಪಂಚವನ್ನು ಅನುಭವಿಸ್ತಾ ಇರುವುದು ಕಾಣಿಸ್ತದೆ.
ಅಷ್ಟೊತ್ತಿಗೆ ಯಾರೋ ಒಂದು ಮಾತಾಡಿದ್ರು, ಏನೋ ಆಯಿತು, ಎಚ್ಚರ ಆಗಿತ್ತು. ಆ ಸೃಷ್ಟಿ ಎಲ್ಲವೂ ಲಯ ಆಗ್ತದೆ. ಮನಸ್ಸಿನಲ್ಲೇ ತೋರಿದ ಸೃಷ್ಟಿ ಮನಸ್ಸಿನಲ್ಲೇ ಲಯ ಆಗ್ತದೆ. ಇದೇ ದೃಷ್ಟಿ. ಎಚ್ಚರದ ದೃಷ್ಟಿಯಿಂದ ಏನೇನು ಆಗಲಿಲ್ಲ, ಆಗದೇ ಇದ್ರು ಕನಸಿನಲ್ಲಿ ಮನಸ್ಸೇ ಎಲ್ಲವೂ ಹೇಗೆ ತೋರ್ತದೋ ಹಾಗೆ ಪರಮಾತ್ಮನು ಪಾರಮಾರ್ಥಿಕವಾಗಿ ತನ್ನ ಸಚ್ಚಿದಾನಂದ ಸ್ವರೂಪದಲ್ಲಿ ಇದ್ದುಕೊಂಡು ಜಗತ್ತಾಗಿ ತೋರ್ತಾ ಇದ್ದಾನೆ ಅನ್ನುವಂಥದ್ದು ಅಲ್ಟಿಮೇಟ್ ಆನ್ಸರ್. ಈ ಉತ್ತರವನ್ನು ಯಾರು ಕೊಟ್ಟಿಲ್ಲ, ಯಾವ ಫಿಲಾಸಫಿ, ಕೇವಲ ಅದ್ವೈತ ಫಿಲಾಸಫಿ. ಶಂಕರ ಭಗವತ್ಪಾದರು ಉಪನಿಷತ್ತುಗಳಿಂದ ಹೊರತೆಗೆದು ಸ್ಪಷ್ಟವಾಗಿ ನಮಗೆ ಕೊಟ್ಟ ಅದ್ವೈತ ಹೇಳುತ್ತೆ, ಏನೇನು ಆಗಲಿಲ್ಲ ಎಂದು. ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ. ಮಾಯಾ ಮಾತ್ರವಿದಂ ದ್ವೈತಂ, ಕಾಣುವಂಥದ್ದು ಬರೀ ಕನಸಿನ ತೋರಿಕೆ ಅಷ್ಟೆ. ಇಲ್ಲಿ ಏನೇನು ನಡೀತಾ ಇಲ್ಲ, ಇರುವುದು ಭಗವಂತ ಮಾತ್ರ. ವೇಷ ಹಾಕೊಂಡು ನರ್ಪಣ ಮಾಡ್ತಾ ಇದ್ದಾನೆ, ಬಗೆ ತೋರ್ತಾ ಇದ್ದಾನೆ. ಅಲ್ಲೂ ಕೆಲವರು ಕೇಳುದುಂಟು, ಜಗತ್ತಾಗಿ ಕೂಡಿ ಒದ್ದಾಟ ಮಾಡೋದು ಯಾಕೆ, ಕಷ್ಟಪಡೋದು ಯಾಕೆ, ಅದು ಲೀಲೆ. ಆದ್ರೆ ಸಮಸ್ಯೆ ಇರ್ತದಲ್ಲ, ವಾಸ್ತವಿಕವಾಗಿ ಅವನಿಗೆ ಸಂಸಾರ ಉಂಟಾಗಿದ್ದರೆ, ಜೀವರೂಪದಲ್ಲಿ ಪ್ರವೇಶ ಆಗಿ ಸಂಸಾರ ಉಂಟಾಗಿದ್ದರೆ ಸಮಸ್ಯೆ. ಹಾಗಾಗಲಿಲ್ಲ, ತೋರ್ತಾ ಇದ್ದಾನೆ ಕನಸಿನ ಪ್ರಪಂಚದ ಹಾಗೆ. ಹೀಗಿರುವುದರಿಂದ ಅದ್ವೈತದ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದು ಸಿಗ್ತದೆ. ಪರಮಾರ್ಥತಃ ಪರಬ್ರಹ್ಮವೇ ಆದಂತಹ ನಾವು ಅಜ್ಞಾನದಿಂದಾಗಿ ಜೀವಂತ ಭಾವಿಸಿಕೊಂಡು ಸಂಸಾರವನ್ನು ಪರಿಕಲ್ಪಿಸಿಕೊಂಡು ಅಲ್ಲಿ ನರಳಾಡ್ತಾ ಇದ್ದೇವೆ ಹೊರತು ನಮ್ಮ ಮೂಲ ಸ್ವರೂಪದಲ್ಲಿ ಕಿಂಚಿತ್ತೂ ನಮಗೆ ಸಮಸ್ಯೆ ಉಂಟಾಗಲೇ ಇಲ್ಲ ಎನ್ನುವಂಥದ್ದು ವೇದಾಂತದ ಘೋಷ. ಅದಕ್ಕೆ 7ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯ, ಎರಡೂ ಅಧ್ಯಾಯಗಳಲ್ಲಿ ಭಗವಂತನು ತನ್ನ ಪರಮಾರ್ಥ ಸ್ವರೂಪವನ್ನ, ವ್ಯಾವಹಾರಿಕ ಸ್ವರೂಪವನ್ನು ಎರಡೂ ತಿಳಿಸಿದ್ದಾನೆ. 7ನೇ ಅಧ್ಯಾಯದಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿಯನ್ನು ಹೇಳುವುದರ ಮೂಲಕ, ಪರಾಪರ ಪ್ರಕೃತಿಯ ವಿವರಣೆಯ ಮೂಲಕ ಪಾರಮಾರ್ಥಿಕ ಸ್ವರೂಪ, ವ್ಯಾವಹಾರಿಕ ಸ್ವರೂಪ ಎರಡನ್ನು ತಿಳಿಸ್ತಾನೆ. ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂದ್ರೆ ಎರಡನ್ನೂ ತಿಳ್ಕೋಬೇಕು. ಸಗುಣ ಸ್ವರೂಪ, ನಿರ್ಗುಣ ಸ್ವರೂಪ, ಅಥವಾ ವ್ಯಾವಹಾರಿಕ ಸ್ವರೂಪ, ಪಾರಮಾರ್ಥಿಕ ಸ್ವರೂಪ, ಜ್ಞಾನ ದೃಷ್ಟಿ, ಅಜ್ಞಾನ ದೃಷ್ಟಿ, ಹೇಗೆ ಬೇಕಾದ್ರೆ ಕಲಿಯುತ್ತದೆ. ಅದೆರಡನ್ನೂ ಅರ್ಥ ಮಾಡಿಕೊಂಡಾಗ ಪರಮಾತ್ಮ ಯಾರು ಅಂತ ಗೊತ್ತಾಗುತ್ತೆ. ಅವನು ಭೂಮಿರಾಪೋ ಗಲೋವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯನ್ನೇ ಭಿನ್ನ ಪ್ರಕೃತಿ ಅಷ್ಟದ ಪ್ರಕೃತಿಯ ಮೂಲಕವಾಗಿ ಈ ಸೃಷ್ಟಿಯಾಗಿ ತೋರ್ತಾ ಇದ್ದಾನೆ. ಜೀವರೂಪ ಮಹಾಭಾವ ಏದಂ ಧಾರ್ಯತೆ ಜಗತ್ತು, ಚೈತನ್ಯ ಸ್ವರೂಪವಾಗಿದ್ದುಕೊಂಡು ಈ ಜಡ ಪ್ರಪಂಚವನ್ನು ನಿರ್ಮಿಸಿದ್ದಾನೆ. ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಅಂತ. ಚೈತನ್ಯ ಜಡ ಈ ಎರಡು ರೂಪದಿಂದ ಈಶ್ವರ ಇದ್ದಾನೆ. ಈ ಎರಡು ಪ್ರಕೃತಿಯಿಂದ ಜೀವ ಜಗತ್ತಾಗಿ ಅವನು ತೋರ್ತಾ ಇದ್ದಾನೆ. ಇದು ಅವನ ಸ್ವರೂಪ. ದೇವರು ಯಾರು ಅಂತ ಯಾರಾದರೂ ಕೇಳಿದ್ರೆ ಇಷ್ಟೇ, ಅವನು ಅರ್ಧನಾರೀಶ್ವರ ಅಂತ ಹೇಳಿ. ದೇವರು ಯಾರು ಅಂದ್ರೆ ದೇವರು ಅರ್ಧನಾರೀಶ್ವರ ಅಲ್ಲ. ಹಾಗೆ ಶಿವ ಪಾರ್ವತಿ ಗಂಡ ಹೆಂಡತಿ ಅಂತ ಹೇಳಬಾರ್ದು. ಹೇಳೋದು ತುಂಬಾ ಹೇಳಬಾರದು ಅಂತಲ್ಲ, ಅದು ಇನ್ನೂ ಕೆಳಮಟ್ಟದವರಿಗೆ ಹೇಳಿದ್ದು. ಒಬ್ಬನೇ ಪರಮಾತ್ಮ ಅರ್ಧ ಪ್ರಕೃತಿಯಾಗಿ ಅರ್ಧ ಪುರುಷನಾಗಿದ್ದಾನೆ. ಚೈತನ್ಯವೂ ಅವನೇ, ಜಡವೂ ಅವನೇ, ಪರಾಪ್ರಕೃತಿಯೂ ಅವನೇ, ಅಪರಾಪ್ರಕೃತಿಯೂ ಅವನೇ. ಆ ಪರಾಪರ ಪ್ರಕೃತ್ಯಾತ್ಮಕವಾಗಿರುವ ಪರಮಾತ್ಮ ಜಗತ್ತಾಗಿ ತೋರ್ತಾ ಇದ್ದಾನೆ ಎನ್ನುವುದು ಸರಿಯಾದ ಉತ್ತರ. ಅದನ್ನೇ 9ನೇ ಅಧ್ಯಾಯದಲ್ಲಿ ಕೂಡ ಅವನು ಪುನರಾವರ್ತಿಸಿದ್ದಾನೆ. ಅದರ ಜೊತೆಗೆ ಭಕ್ತರ ಲಕ್ಷಣ, ಭಕ್ತಿಯ ಲಕ್ಷಣ, ಅಭಕ್ತರ ಲಕ್ಷಣ ಮುಂತಾದವರು ಸಾಕಷ್ಟು ವರ್ಣಿಸಿದ್ದಾನೆ. ಇನ್ನು 8ನೇ ಅಧ್ಯಾಯದಲ್ಲಿ ಮಾತ್ರ ಒಂದು ಸ್ವಲ್ಪ ಟಾಪಿಕ್ ಚೇಂಜ್ ಆಗ್ತದೆ. ಅಕ್ಷರ ಬ್ರಹ್ಮಯೋಗ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅವನು ಸಗುಣ ಉಪಾಸನೆಯ ಬಗ್ಗೆ ಮಾತಾಡ್ತಾನೆ. 7 ಮತ್ತು 9ರಲ್ಲಿ ನಿರ್ಗುಣ ಜ್ಞಾನದ ಬಗ್ಗೆ ಹೇಳ್ತಾನೆ, ಹಾಗೂ ಅದನ್ನು ಸಾಧಿಸಿಕೊಳ್ಳುವ ಭಕ್ತಿಯ ಬಗ್ಗೆಯೂ ಹೇಳ್ತಾನೆ. ಆದರೆ 8ನೇ ಅಧ್ಯಾಯ ಇಸ್ ಜಸ್ಟ್ ಡೆಡಿಕೇಟೆಡ್ ಫಾರ್ ಸಗುಣ ಉಪಾಸನೆ. ಅದರಲ್ಲಿ ವಿಶೇಷವಾಗಿ
ಸಾಯುವ ಕೊನೆಯ ಕಾಲದಲ್ಲಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ಓಂಕಾರವನ್ನು ಉಚ್ಚರಿಸುತ್ತಾ ದೇಹವನ್ನ ಈ ಮೂರ್ಧ್ನಿ ಈ ಜಾಗದಲ್ಲಿ ನಾವು ಪ್ರಾಣವನ್ನು ಭೇದಿಸಿಕೊಂಡು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗುವಂತಹ ಸಾಧಕರ ಬಗ್ಗೆ ಶುಕ್ಲಗತಿ ಅದರ ಬಗ್ಗೆ ಹೇಳ್ತಾನೆ. ಅದರ ಕ್ರಮಮುಕ್ತಿ ಅಂತ ಹೇಳ್ತಾರೆ. ಭಗವಂತನನ್ನ ನಮ್ಮೆಲ್ಲರ ಸ್ವರೂಪ ಅಂತ ತಿಳ್ಕೊಂಡು ಬಿಡುಗಡೆ ಆದರೆ ಅದಕ್ಕೆ ಜೀವನ್ಮುಕ್ತಿ ಸದ್ಯೋಮುಕ್ತಿ ಅಂತ ಹೇಳ್ತಾರೆ. ಅದಲ್ಲದೆ ಇನ್ನೊಂದು ಮುಕ್ತಿ ಇದೆ. ಏನಪ್ಪಾ ಅಂದ್ರೆ ಸಾಯುವ ಕೊನೆಯ ಕಾಲದಲ್ಲಿ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಅವನ ನಾಮವನ್ನೇ ಉಚ್ಚರಿಸುತ್ತಾ ದೇಹವನ್ನು ಬಿಟ್ಟವರು ಅವನ ಲೋಕಕ್ಕೆ ಹೋಗ್ತಾರೆ. ಅಲ್ಲ, ಅವನ ಲೋಕ ಇಲ್ಲ ಅಂತ ನೀವು ಹೇಳಿದ್ರಲ್ಲ ಈಗ ತಾನೇ, ಅದು ಆರಂಭಿಕ ದೃಷ್ಟಿ ಅಂತ ಹೇಳಿದ್ರಲ್ಲ. ಹೌದು, ಆರಂಭಿಕ ದೃಷ್ಟಿ ವ್ಯಾವಹಾರಿಕ ದೃಷ್ಟಿ. ಅವನು ಎಲ್ಲಿಯ ತನಕ ಅಜ್ಞಾನ ಇರುತ್ತದೋ ಅಲ್ಲಿಯ ತನಕ ಬ್ರಹ್ಮಲೋಕ ಅನ್ನುವಂಥದ್ದು ಇರ್ತದೆ. ಅಜ್ಞಾನ ಇರುವ ತನಕ ಇರುವಂಥದ್ದೇ. ಆದ್ರಿಂದ ಇನ್ನೂ ಅಜ್ಞಾನಿಯೇ ಅವನು. ಸಾಯುವ ಕೊನೆಗಾಲಕ್ಕೆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹೋಗುವಾಗ ಬ್ರಹ್ಮಲೋಕ ಅನ್ನೋದು ಮೇಲಿಲ್ಲ, ಅದು ಮಾತ್ರ ಬಹಳ ಮುಖ್ಯವಾದ ವಿಷಯ. ಯಾವುದೋ ನೀವು ತೋರಿಸುವ ಬೆರಳಿನ ಆ ದಿಕ್ಕಿನಲ್ಲಿ ಇಲ್ಲ, ಅದು ಸೂಕ್ಷ್ಮವಾದಂತಹ ಲೋಕ. ಸೂಕ್ಷ್ಮತೆ ಎನ್ನುವಂಥದ್ದು ಸ್ಥೂಲತೆ ಮತ್ತು ಸೂಕ್ಷ್ಮತೆ ಇಂದ್ರಿಯ ಅಗೋಚರತ್ವವನ್ನು ಆಧರಿಸಿಕೊಂಡಿದೆ ಅಂತ. ಇಂದ್ರಿಯಕ್ಕೆ ಯಾವುದು ಗೋಚರವಾದ ಸ್ಥೂಲ, ಯಾವುದು ಕಡಿಮೆ ಇಂದ್ರಿಯಕ್ಕೆ ಗೋಚರವಾದ ಸೂಕ್ಷ್ಮ. ನೋಡಿ, ಮಣ್ಣಿಗಿಂತ ಸೂಕ್ಷ್ಮವಾದದ್ದು ಅಗ್ನಿ, ಅಗ್ನಿಗಿಂತ ಸೂಕ್ಷ್ಮವಾದದ್ದು ವಾಯು, ವಾಯುಗಿಂತ ಸೂಕ್ಷ್ಮವಾದ ಆಕಾಶ. ಕಾರಣ ಯಾಕೆ? ಇಂದ್ರಿಯ ಗೋಚರತ್ವ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇಂದ್ರಿಯ ಮನಸ್ಸು ಬುದ್ಧಿಗೆ ಗೋಚರತ್ವ ಕಡಿಮೆಯಾಗುವ ಮೂಲಕ ಅದು ಸೂಕ್ಷ್ಮವಾಗಿದೆ, ಅಂತರತಮವಾಗಿದೆ, ಆ ದೃಷ್ಟಿಯಿಂದ ಶ್ರೇಷ್ಠವಾಗಿದೆ ಅನ್ನೋದು ಬಿಟ್ಟರೆ ದಿಕ್ಕಿನ ದೃಷ್ಟಿಯಿಂದ ಮೇಲಕ್ಕಿದೆ ಅಂತ ಅರ್ಥ ಹೇಳ್ತಾರೆ. ಬ್ರಹ್ಮಲೋಕ ಅನ್ನೋದಿದೆ, ವೈಕುಂಠ ಲೋಕ ಅನ್ನೋದಕ್ಕೂ ಬ್ರಹ್ಮಲೋಕ ಎಂಬುದಾಗಿ ಶಾಸ್ತ್ರೀಯವಾಗಿ ಕರೀತಾರೆ. ಅಂಥವನು ಭಗವಂತನನ್ನ ಧ್ಯಾನ ಮಾಡುತ್ತಾ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಪರಮಾತ್ಮನಿಂದ ಉಪದೇಶ ಪಡೆದುಕೊಂಡು ಮೋಕ್ಷವನ್ನು ಪಡೆಯುವ ವಿಚಾರವಾಗಿ 8ನೇ ಅಧ್ಯಾಯ ಮಾತನಾಡುತ್ತೆ. ಹೀಗೆ 7, 8 ಮತ್ತು 9ನೇ ಅಧ್ಯಾಯ ವಿಚಾರ. 10ನೇ ಅಧ್ಯಾಯದಲ್ಲಿ ಭಗವಂತ ಏನನ್ನ ವಿಷಯ ಹೇಳ್ತಾನೆ ಅಂದ್ರೆ, ಭಗವಂತನ ಈ ನಿರ್ಗುಣ ರೂಪವಾಗಲಿ ಅಥವಾ ಅವನ ವಿಶ್ವರೂಪವಾಗಲಿ ಒಂದೇ ಏಟಿಗೆ ಮನಸ್ಸಿಗೆ ಹತ್ತಿಸಿಕೊಂಡಿದ್ದಾನಲ್ಲ. ವಿಶ್ವರೂಪ ಅಂದ್ರೇನು? ಸಮಷ್ಟಿ ಸೃಷ್ಟಿಯನ್ನೇ ಭಗವಂತ ಅಂತ ಆರಾಧನೆ ಮಾಡು ವಿಶ್ವರೂಪೋಪಾಸನೆ, ಅದಷ್ಟು ಸುಲಭ ಅಲ್ಲ. ಅಥವಾ ಅವನ ನಿರ್ಗುಣ ರೂಪ, ನಿರ್ಗುಣ ರೂಪ ಅಂದ್ರೇನು? ನಮ್ಮ ಆತ್ಮವಾಗಿ ಅವನನ್ನು ಅನುಸಂಧಾನ ಮಾಡು, ಅದು ಅಷ್ಟು ಸುಲಭ ಅಲ್ಲ. ಪ್ರತಿದಿನ ಪೂಜೆ ಮಾಡುವಾಗ ಹೇಳ್ತೇವೆ ನಾವು, ದೇವೋ ದೇವಾಲಯ ಜೀವಸ್ನಾತನ ಗಜೇದ ಜ್ಞಾನ, ಅದು ನಿರ್ಗುಣ ಪೂಜೆ. ಆ ಶ್ಲೋಕ ಹೇಳೋದು ನಿರ್ಗುಣ ಪೂಜೆ ಇಲ್ಲ, ಬಾಯಲ್ಲಿ ಹೇಳಿದಷ್ಟು ಸುಲಭ. ನಿರ್ಗುಣ ಪೂಜೆ ಶ್ರೇಷ್ಠ, ಹೌದು. ಎಲ್ಲಾ ಪೂಜೆಗಳಲ್ಲಿ ಶ್ರೇಷ್ಠ ಪೂಜೆ ನಿರ್ಗುಣ ಪೂಜೆ. ನಿರ್ಗುಣ ಪೂಜೆ ಅಂದ್ರೆ ಪರಮಾತ್ಮನೇ ನನ್ನ ಆತ್ಮ ಅಂತ ಅನುಸಂಧಾನ ಮಾಡುವ ನಿಧಿಧ್ಯಾತ್ಮ ರೂಪವಾದದ್ದು ಅತ್ಯಂತ ಶ್ರೇಷ್ಠ. ಶಾಸ್ತ್ರ ವ್ಯಕ್ತಕೊಂಡಿರೋದು ಅದಷ್ಟು ಸುಲಭ ಅಲ್ಲ. ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದ ಯೋಚನೆ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಸೃಷ್ಟಿಯನ್ನೇ ಪರಮಾತ್ಮ ಅಂತ ಅನುಸಂಧಾನ ಮಾಡೋದು, ಅದು ದೊಡ್ಡ ಪೂಜೆ. ನಾವು ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡೋದಕ್ಕಿಂತ ದೊಡ್ಡ ಪೂಜೆ ಯಾವುದು ಅಂದ್ರೆ, ಯದ್ಯದ್ ಕರ್ಮ ಕರೋಮಿ ತದಖಿಲಂ ಶಂಭೋ ತವಾರಾಧನಂ. ಕಾಣುವುದೆಲ್ಲವೂ ಭಗವದ್ಭಕ್ತ ನೋಡುವಂತ, ಜೀವನದಲ್ಲಿ ಘಟಿಸುವ ಪ್ರತಿಯೊಂದು ಘಟನೆಯು ಈಶ್ವರನೇ ಎಂಬುದಾಗಿ ಅನುಸಂಧಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಅಷ್ಟಮೂರ್ತಿ ದೇವಪೂಜನಂ ಎಂಬುದಾಗಿ ಹೇಳ್ತಾರೆ. ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಮ್ಮಂಥವರಿಗಾಗಿ ಶ್ರೀಕೃಷ್ಣ ಬಹಳ ಅನುಕಂಪದಿಂದ ಅನುಗ್ರಹ ಮಾಡ್ತಾ ಇದ್ದಾನೆ ವಿಭೂತಿ ಉಪಾಸನೆ. ವಿಭೂತಿ ಉಪಾಸನೆ ಅಂದ್ರೆ ಪ್ರಕೃತಿಯ ಯಾವುದೋ ಒಂದು ವಿಶೇಷ ವಸ್ತುವನ್ನು ತೆಗೆದುಕೊಂಡು ಅದರ ಮೇಲೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡು. ಶಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನ ಇಡು, ಬಾಣಲಿಂಗದಲ್ಲಿ ಶಿವಬುದ್ಧಿಯನ್ನ ಇಡು, ಶ್ರೀಚಕ್ರದಲ್ಲಿ ದೇವಿ ಬುದ್ಧಿಯನ್ನ ಇಡು, ಸೂರ್ಯನಲ್ಲಿ ಶ್ರೀಮನ್ನಾರಾಯಣನ ಬುದ್ಧಿಯನ್ನು ಇಡು, ಗಾಳಿಯಲ್ಲಿ ಭಗವದ್ ಬುದ್ಧಿಯನ್ನು ಇಡು. ಹೀಗೆ ಅಂದ್ರೆ ವಿಭೂತಿಗಳು ಅಂತ ಹೇಳ್ತಾರೆ. ಹಿಮಾಲಯದಲ್ಲಿ ಪರಮಾತ್ಮ ಭಾವವನ್ನು ಇಡು, ಹಸುವಿನಲ್ಲಿ ಭಗವದ್ ಭಾವವನ್ನು ಇಡು, ಕಲಶದಲ್ಲಿ ಪರಮಾತ್ಮ ಬುದ್ಧಿಯನ್ನು ಇಡು. ಹೀಗೆ ಅನೇಕ ಬೇರೆ 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 ಪರಿಚ್ಛಿನ್ನವಾದಂತಹ ವಸ್ತುಗಳಲ್ಲಿ ಪರಮಾತ್ಮ ಬುದ್ಧಿಯನ್ನು ಇಡುವುದಕ್ಕೆ ಉಪಾಸನೆ ಎಂಬುದಾಗಿ ಹೇಳ್ತಾರೆ. ನಿಕೃಷ್ಟ ವಸ್ತುನಿ ಉತ್ಕೃಷ್ಟ ಬುದ್ಧಿ ಅಂತ. ಅದು ಆರಂಭದ ಅಂತ ನಿಂತಿರಲಿ. ನಾವು ದೇವರ ಕೋಣೆಯಲ್ಲಿ ಕುಳಿತುಕೊಂಡು ದೇವರ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿ ಷೋಡಶೋಪಚಾರ ವಿಧಾನದಿಂದ ಆರಾಧಿಸಿ ಅವನನ್ನೇ ಧ್ಯಾನ ಮಾಡಿ ಇದೆಲ್ಲವೂ ಶಾಸ್ತ್ರ ಹೇಳೋದೇನೋ
ಆರಂಭದ ಪ್ರಜ್ಞೆಯ ಹೊರತು ಇದು ಉನ್ನತವಾದ ಹಂತ. ಆದ್ರೆ ಇಲ್ಲಿಂದಲೇ ಆರಂಭ ಮಾಡಬೇಕು. ಈ ಸನಾತನ ಧರ್ಮವನ್ನು ಖಂಡಿಸ್ತಾರಲ್ಲ, ಅವಮಾನ ಮಾಡ್ತಾರಲ್ಲ, ಅವ್ರು ಇಷ್ಟನ್ನೇ ನೋಡಿರ್ತಾರೆ. ಅದೇ ಇನ್ಕಂಪ್ಲೀಟ್ ಸ್ಟಡಿ. ಭಗವದ್ಗೀತೆ ಯಾಕೆ ಓದಬೇಕು ಮಕ್ಕಳು ಅಂತ ಹೇಳುತ್ತಾರೆ. ಎಷ್ಟೋ ಮಕ್ಕಳಿಗೆ ಪ್ರಶ್ನೆಗಳು ಇರ್ತದೆ. ಅಯ್ಯೋ, ಈ ದೇವಸ್ಥಾನಗಳಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾರೆ. ತಿರುಪತಿ ಅವನ ಗಸ್ನಿನ ಗೋರಿ ಮಾಮ ಇಷ್ಟು ಭಾರಿ ಅವನು ಇದು ಮಾಡಿದ್ದಾನೆ. ಅವಕ್ಕೆ ಸೋಮನಾಥ ದೇವಸ್ಥಾನ ಕಟ್ಟ ದೇವರಿಗೆ ರಕ್ಷಣೆ ಮಾಡ್ಕೊಳಿಕ್ಕಾಗಿಲ್ಲ. ನಮ್ಮನ್ನು ರಕ್ಷಣೆ ಮಾಡೋದು ಹೌದಾ ಅಂತ ದೇವರು. ಆರ್ಯ ಸಮಾಜ ಸ್ಥಾಪಕರಾದ ದಯಾನಂದ ಸರಸ್ವತಿ ಸ್ವಾಮಿಗಳು ಶಿವರಾತ್ರಿ ದಿವಸ ಶಿವಲಿಂಗದ ರಾತ್ರಿ ಎಲ್ಲ ಎಚ್ಚರಾಗಿದ್ದು ಶಿವನ ಧ್ಯಾನ ಮಾಡ್ತಾ ಇದ್ರು. ನೋಡಿದ್ದಾರೆ ಇಲಿ ಬಂದು ಶಿವನ ಮೈ ಮೇಲೆ ಲಿಂಗದ ಮೈ ಮೇಲೆಲ್ಲ ಹತ್ತಿ ಪ್ರಸಾದ ತಿಂತಾ ಇತ್ತು. ಅಷ್ಟಕ್ಕೆ ಅವ್ರು ಬಿಟ್ಬಿಟ್ರು. ಒಂದು ಲಿಂಗಕ್ಕೆ ಇಲಿಯನ್ನೇ ಓಡಿಸೋ ಶಕ್ತಿ ಇಲ್ಲ, ನಮ್ಮ ಕಷ್ಟ ದೂರ ಮಾಡುತ್ತೆ ಅಂತ. ಇಲ್ಲ, ಅಪರಿಪೂರ್ಣ ಚಿಂತನೆಗಳು. ದೇವ್ರ ಕೋಣೆ ಜಿಲ್ಲೆ ಬರ್ತದೆ, ಜಿಲ್ಲೆನೇ ಓಡಿಸ್ಲಿಕ್ಕೆ ಆಗದಿರೋ ದೇವರು ನಮ್ಮನ್ನು ಕಷ್ಟ. ಅದಕ್ಕೆ ಉಪಾಸನೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಮನಸ್ಸನ್ನ ಮೇಲಕ್ಕೆ ಎತ್ತುವುದಕ್ಕೋಸ್ಕರವಾಗಿರತಕ್ಕಂಥ ಸಾಧನ. ಆದ್ದರಿಂದ ಭಗವಂತನನ್ನ ಬೇರೆ ಬೇರೆ ವಸ್ತುಗಳಲ್ಲಿ ನಾವು ಕಾಣಬೇಕು. ಆ ರೀತಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಆ ಮನಸ್ಸನ್ನ ಮೇಲಕ್ಕೆ ಎತ್ತುಕೊಂಡು ಆಮೇಲೆ ಒಂದು ದೃಷ್ಟಿ ಬರುತ್ತಲ್ಲ, ಇಡೀ ಸೃಷ್ಟಿಯೇ ಭಗವಂತ ಎಂಬುದಾಗಿ. ಅಂಥವ್ರಿಗೆ ವಿಶೇಷ ಪೂಜೆ ಅವಶ್ಯಕತೆ ಇಲ್ಲ. ನೀವೊಂದು ಕಥೆ ಕೇಳಿರ್ತೀವಿ. ಅವನ ಹೆಸರಿದೆ. ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಸಂತರಾಗೋಗ್ತಾರೆ. ಜ್ಞಾನದೇವ, ತುಕಾರಾಮ್, ನಾಮದೇವ್, ಮುಕ್ತಾಬಾಯ, ಸೋಪಾನ ಅಲ್ಲ. ಅವ್ರ ಅಣ್ಣ ತಮ್ಮಂದಿರು ನನಗೆ ಇವತ್ತು 4 ಜನ. ಅವ್ರು ಒಂದೇ ಕುಟುಂಬದವರು. ಜ್ಞಾನದೇವ್, ಆಮೇಲೆ ಸೋಪಾನ, ಮುಕ್ತಾಬಾಯಿ ಮತ್ತೊಬ್ಬರೇ. ಅವ್ರದ್ದೇನಪ್ಪ ಅಂದ್ರೆ ನಿತ್ಯವೂ ಸತ್ಸಂಗ ಮಾಡೋದು. ಒಬ್ಬೊಬ್ಬರ ಮನೆಯಲ್ಲಿ ಒಂದು ದಿವಸ ಸತ್ಸಂಗ ಮಾಡೋದು. ಅದರಲ್ಲಿ ಜ್ಞಾನದೇವರು ಜ್ಞಾನಿಗಳು, ಜ್ಞಾನದೇವರ ಅಧ್ಯಕ್ಷತೆ. ಅಲ್ಲೊಂದು ಗೋರ ಕುಂಬಾರ ಅಂತ ಹೇಳ್ತಾರೆ. ಈ ಗೋರ ಕುಂಬಾರನಿಗೆ ಮಡಿಕೆ ಮಾಡೋ ಕೆಲಸ, ಆದ್ರೆ ಜ್ಞಾನಿಯಾಗಿದ್ದ. ಆ ಮಹಾರಾಷ್ಟ್ರದಲ್ಲಿ ಅದರ ವಿಶೇಷ. ಬೇರೆ ಬೇರೆ ಪ್ರವೃತ್ತಿಯಿಂದ ಬಂದವರಿದ್ದಾರೆ, ವೃತ್ತಿಯಿಂದ ಬಂದವರಿದ್ದಾರೆ. ಎಲ್ಲರೂ ಜ್ಞಾನಿಗಳು. ಈ ನಮ್ಮ ಶಿವಶರಣರು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಆ ಭಕ್ತಿ ಕಂಡ ಆ ಗೋರ ಕುಂಬಾರನಿಗೆ ಹೇಳ್ತಾರಂತೆ ಜ್ಞಾನದೇವ ಮಹಾರಾಜ್, ಇವತ್ತು ಯಾರ್ಯಾರು ಸತ್ಸಂಗಕ್ಕೆ ಬಂದಿದ್ದಾರೋ ಅವರಲ್ಲಿ ಯಾರ್ಯಾರು ಪಕ್ವವಾಗಿದ್ದಾರೆ ಅಂತ ಸ್ವಲ್ಪ ಟೆಸ್ಟ್ ಮಾಡುವುದು. ಪಕ್ವತೆಯನ್ನು ಟೆಸ್ಟ್ ಮಾಡಿ ಕುಂಬಾರನಿಗೆ ಟೆಸ್ಟ್ ಮಾಡೋದು. ಮಡಿಕೆ ಒಣಗಿದ ಮೇಲೆ ಒಂದೊಂದು ಬಡಿಗೆ ಇರ್ತಾರೆ, ಅದನ್ನು ಹೊಡಿತಾನೆ. ಆ ಶಬ್ದದ ಮೇಲೆ ಎಷ್ಟು ಒಣಗಿದೆ, ಎಷ್ಟು ಹಸಿ ಇದೆ ಅಂತ ಲೆಕ್ಕ ಹಾಕೊಳ್ಳುತ್ತಾರೆ. ಹಸಿ ಇದ್ರೆ ಮತ್ತೆ ಒಣಗಿಸ್ತಾರೆ. ಹಾಗೆ ಗೋರ ಕುಂಬಾರ ಫಲ ಮೇಲೆ ಬಡಿತಾ ಬರ್ತಾನೆ. ಸರಿ, ಎಲ್ಲರೂ ಸುಮ್ಮನೆ ಹಾಕೊಡ್ತಾರೆ. ಎಷ್ಟೊತ್ತಿಗೆ ಈ ನಾಮದೇವನ ತಲೆ ಮೇಲೆ ಪಟಕ್ಕಂತ ಬಡದ್ ನಾವು ಸಿಟ್ಟು ಬಂತಾನೆ. ಏನಂತ ಮಾಡ್ಕೊಂಡಿದ್ದಾನೆ ಗೋರ ಕುಂಬಾರ? ವಿಠ್ಠಲನ ಜೊತೆ ಮಾತಾಡ್ತೇನೆ ನಾನು. ವಿಠ್ಠಲ್ ಮಂದಿರದಲ್ಲಿ ಹೋಗಿ ಕೂತ್ಕೊಂಡ್ರೆ ವಿಠ್ಠಲ್ ನನ್ನ ಜೊತೆ ಮಾತಾಡ್ತಾನೆ. ನಾನು ಕೊಡೋ ನೇದಿನ ಸಾಕ್ಷಾತ್ ಕೈ ಎತ್ತುಕೊಂಡು ಬಾಯಲ್ಲಿ ಇಟ್ಕೊತಾನೆ. ಅಂತಹ ವಿಠ್ಠಲನ ಭಕ್ತನಾದ ನನ್ನನ್ನು ಪರೀಕ್ಷೆ ಮಾಡೋದೇನು ಅಂತ ಮನಸ್ಸಲ್ಲಿ ಯೋಚನೆ ಬಂದಂತೆ. ಯಾರಿಗೆ? ನಾವು ಗೋರ ಕುಮಾರ್ ಹೇಳಿದ, ಸ್ವಾಮಿ ಇದೊಂದು ಹಸಿ ಉಂಟು. ಅವನಿಗೆ ಇನ್ನೂ ಸಿಟ್ಟು ಇನ್ನು ವಿಠ್ಠಲ ಜೊತೆ ಅಷ್ಟು ಆಪ್ತನಾಗಿರೋದಕ್ಕೆ ಹಸಿ ಮಡಿಕೆ ಅಂತಾನೆ. ಹೋದಂತ ಎಲ್ಲಿಗೆ? ವಿಠ್ಠಲ ದೇವಸ್ಥಾನಕ್ಕೆ ಸೀದಾ ಹೋದ. ಪಂಡರಾಪುರ ದೇವರು ನಿಂತ್ಕೊಂಡು, ದೇವರೇ ಅವಮಾನ ಆಯ್ತು, ನಿನ್ನ ಭಕ್ತನಾದ ನನಗೆ ಅವಮಾನ ಆಯ್ತು. ಇಲ್ಲ, ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಒಂದು ಸೀದಾ ಹೀಗೆ ಮುಂದಕ್ಕೆ ಹೋದ್ರೆ ಅದೊಂದು ಕಾಡು. ಆ ಕಾಡಿನಲ್ಲಿ ಒಂದು ಶಿವ ದೇವಸ್ಥಾನ ಇದೆ. ಎಲ್ಲರಿಗೂ ಒಬ್ಬ ಮಹಾತ್ಮ ಇದ್ದಾನೆ, ಅವನಿಗೆ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರು. ವಿಠಲನ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ನಾಮದೇವ ಹೋದ. ಅದೊಂದು ಕಾಡಿತ್ತು. ಕಾಡಿನ ಮಧ್ಯದಲ್ಲಿ ಒಂದು ದೇವಸ್ಥಾನ, ಹಳೆಯ ಶಿವನ ದೇವಸ್ಥಾನ. ಶಿವನ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಒಬ್ಬ ಸಂತ ಇದ್ದ. ಆದ್ರೆ ಅವನು ಹೇಗಿದ್ದ ಅಂದ್ರೆ ಕಾಲನ್ನು ಶಿವಲಿಂಗದ ಮೇಲೆ ಹಾಕೊಂಡು ಮಲ್ಕೊಂಡಿದ್ದ. ನಾಮದೇವರಿಗೆ ಸಿಟ್ಟು ಬಂತು. ವಿಠಲ ಹೋಗಿ ಹೋಗಿ ಇಂಥವನ ಹತ್ರ ನನಗೆ ಜ್ಞಾನ ಕಲಿಸ್ಲಿಕ್ಕೆ ಕಳಿಸೋದು. ಶಿವಲಿಂಗಕ್ಕೆ ಅವಮಾನ ಮಾಡಿರೋ ಮನುಷ್ಯ. ಅಷ್ಟೊತ್ತಿ ಒಳಗಿರೋ ಸಂತ ಹೇಳಿರುತ್ತೆ, ನಾಮದೇವ ಬಂದ್ಯಾ, ಬಹಳ ಸಂತೋಷ ಆಯ್ತು, ನನಗೆ ಕಾಲು ಎತ್ತಿ ಕೆಳಗಡೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ನೋಯ್ತಾ ಇದೆ, ಸ್ವಲ್ಪ ಎತ್ತಿ ಈ ಕಡೆ ಬಿಡು ಅಂತ ಹೇಳಿ. ನಾಮದೇವ ಕಾಲನ್ನು ಎತ್ತ ಈ ಕಡೆ ಬಿಟ್ಟ. ನೋಡಿದ್ರು ಅಲ್ಲೊಂದು ಲಿಂಗ, ಮತ್ತೊಂದು ಕಡೆ ಬಿಟ್ಟ, ಮತ್ತೊಂದು ಲಿಂಗ. ಅವನ ಕಾಲು ಎಲ್ಲಿ ಇಡ್ತಾನೋ ಅಲ್ಲಿ ಲಿಂಗ. ಹೇಳಿದಂತೆ ಸಂತ ಮಹಾತ್ಮ, ನೋಡು ನಾಮದೇವ, ಕಚ್ಚಾ ಮಡಿಕೆ ಅಂತ ನಿಮಗೆ ಯಾಕೆ ಗೋರ ಕುಂಬಾರ ಕರೆದ? ಅದಕ್ಕೆ
ನೀನು ವಿಠಲ ಇರುವುದು ಬರೀ ಪಂಡ್ರಾಪುರದಲ್ಲಿ ಮಾತ್ರ ಅಂತ ತಿಳ್ಕೊಂಡಿದ್ಯಲ್ಲ, ಅಲ್ಲಿ ಸ್ವಲ್ಪ ವಿಸ್ತಾರ ಆಗಬೇಕು. ಏನು ಏನೇನು ನೋಡ್ತೀಯೋ, ಏನೇನು ಕೇಳ್ತೀಯೋ ಎಲ್ಲವೂ ವಿಠಲನ ಆವಿರ್ಭಾವವೇ. ಇದನ್ನು ತಿಳ್ಕೊಂಡ್ಬಿಟ್ರೆ ನೀನು ಪಕ್ವವಾಗಿಬಿಡ್ತಿದ್ದಿ ಅಂತ ಹೇಳಿ. ಅವಾಗ ಆ ಸಂತನ ರೂಪದಲ್ಲಿ ವಿಠಲನೇ ಪ್ರತ್ಯಕ್ಷ ಆಗ್ತಾನೆ. ವಿಠಲ ಹೇಳ್ತಾನಂತೆ, ನೋಡು ಇದೊಂದು ಕೊರತೆ ಇತ್ತು, ನನ್ನ ಆತ್ಮೀಯ ಭಕ್ತ ಹೌದು, ಆದ್ರೆ ವಿಠಲ ಅಂತ ಮೂರ್ತಿಗೆ ಅಷ್ಟೇ ಸೀಮಿತ ಮಾಡಿಬಿಟ್ಟಿದ್ದೆ ನೀನು, ಎಲ್ಲ ಕಡೆ ನನ್ನನ್ನು ನೋಡುವುದಕ್ಕೆ ಕಲಿತು ಅಂತ ಹೇಳ್ತಾನೆ. ಆದ್ದರಿಂದ ಆರಂಭದಲ್ಲಿ ಇಷ್ಟ ದೇವತಾ ಉಪಾಸನೆ ನಡೆದರೂ ಕೂಡ ಮುಂದಿನ ಹೆಜ್ಜೆಯಲ್ಲಿ ಸರ್ವಂ ಬ್ರಹ್ಮಮಯಂ ಜಗತ್ತು, ಇದೆಲ್ಲವೂ ಈಶ್ವರ ಎಂಬುದಾಗಿ ನೋಡುವಂತಹ ಒಂದು ದೃಷ್ಟಿ ನಮಗೆ ಬೆಳೆಯಬೇಕು ಎನ್ನುವ ಕಾರಣದಿಂದ ವಿಭೂತಿ ಉಪಾಸನೆ ಆದ ಮೇಲೆ ಮುಂದಿನ ಅಧ್ಯಾಯದಲ್ಲಿ ವಿಶ್ವರೂಪ ಅಧ್ಯಾಯ. ವಿಭೂತಿ ಅಧ್ಯಾಯ 10. 11ನೇ ಅಧ್ಯಾಯ ಯಾವುದು? ವಿಶ್ವರೂಪ ದರ್ಶನ ಯೋಗ. ವಿಶ್ವರೂಪ ದರ್ಶನ ಯೋಗ ಅಂದ್ರೆ ಏನರ್ಥ? ಎಲ್ಲವೂ ಭಗವಂತನೇ ಅಂತ ಒಟ್ಟಿಗೆ ಕಾಣ್ತಾನೆ. ನಾಳೆಯಿಂದ ಶ್ಲೋಕದ ಚಿಂತನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು.